ಹಾಯ್ ನಮಸ್ಕಾರ. ಅರಳಿಕಟೆ ಎಪಿಸೋಡ್ಗೆ ಸುಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಕಾನ್ಸೆಪ್ಟ್ ನ ಚರ್ಚೆ ಮಾಡ್ತಾ ಇದೀವಿ. ಆ ಕಾನ್ಸೆಪ್ಟ್ ನ ಹೆಸರು, ತುಂಬಾ ಹೆಸರುಗಳಿದೆ. ಒಂದು ಅದಕ್ಕೆ ರೋಬೋಟ್ ಟ್ಯಾಕ್ಸ್ ಅಂತಾರೆ, ಇನ್ನೊಂದು ನೆಗೆಟಿವ್ ಇನ್ಕಮ್ ಟ್ಯಾಕ್ಸ್ ಅಂತಾರೆ. ಬಟ್ ತುಂಬಾ ಸಾಮಾನ್ಯವಾಗಿ ಬಳಕೆ ಮಾಡುವ ಪದ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ನಿಮಗೆ ತಿಂಗಳಿಗೆ, ನೀವು ಅಂಬಾನಿನೇ ಆಗಿರ್ಲಿ ಅಥವಾ ಗುಟ್ಟಳ್ಳಿನಲ್ಲಿ ನಿಮ್ಮ ಹತ್ರ ಒಂದು ಗುಡ್ಸ್ಲೆ ಆಗಿರ್ಲಿ, ನಿಮ್ಗೆ ತಿಂಗಳಿಗೆ ಅಂತ ಸರ್ಕಾರ ಮೊತ್ತ ಕೊಡುತ್ತೆ. ಆ ಮೊತ್ತ ನಿಮಗೆ ನಿರಂತರವಾಗಿ ಕೊಡುತ್ತೆ. ಮತ್ತೆ ಆ ದುಡ್ಡನ್ನ ನೀವು ಯಾವ್ದಕ್ ಬೇಕಾದ್ರೂ ಖರ್ಚು ಮಾಡ್ಬೋದು. ಬುಕ್ಸ್ ತಗೋಬಹುದು ಅಥವಾ ದರ್ಶನ್ ಫಿಲಂ ನೋಡ್ಬೋದು. ನಿಮ್ಮನ್ನ ಯಾರು ಏನು ಕೇಳಲ್ಲ. ಸೊ ತಿಂಗಳ ಈ ದುಡ್ಡು ಕೊಡೋದು ಏನಕ್ಕೆ ಕೊಡ್ತಾರೆ? ಇದರಿಂದ ಅನಾನುಕೂಲಗಳೇನು, ಅನುಕೂಲಗಳೇನು? ಯಾವ ದೇಶದಲ್ಲಿ ಈ ತರ ದುಡ್ಡು ಕೊಡ್ತಾ ಇದ್ದಾರೆ, ಯಾವ ದೇಶದಲ್ಲಿ ಅದು ಸಕ್ಸಸ್ಫುಲ್ ಆಗಿದೆ? ಮತ್ತೆ ಇದ್ರ ಬಗ್ಗೆ, ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಮಾರ್ಟಿನ್ ಲೂಥರ್ ಕಿಂಗ್ ಗಿಂತ ಮುಂಚೆ ಥಾಮಸ್ ಪೈನ್ ಅನ್ನೋ ಎಕನಾಮಿಸ್ಟ್ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಇದ್ರ ಬಗ್ಗೆ ಮಾತಾಡಿದ್ರು 18th ಸೆಂಚುರಿನಲ್ಲಿ. ಅದಾದ್ಮೇಲೆ ನಿಕ್ಸನ್ ಇದನ್ನ USA ನಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗಿ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಆಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಇದನ್ನ ಸಪೋರ್ಟ್ ಮಾಡಿದ್ರು. ಈಗ ಹೊಸದಾಗಿ ನೋಡಿದ್ರೆ ನಮ್ಗೆ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಂಡ್ರೂ ಯಾಂಗ್ ಆಗ್ಲಿ ಅಥವಾ ಬಿಲ್ ಗೇಟ್ಸ್ ಆಗ್ಲಿ, ಮಾರ್ಕ್ ಜುಕರ್ಬರ್ಗ್ ಆಗ್ಲಿ, ಇವರೆಲ್ಲರೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಮ್ಮ ಮುಂದಿನ ಭವಿಷ್ಯದಲ್ಲಿ ಬರಬೇಕಾದಂತಹ ಅತಿ ಮುಖ್ಯವಾದ ಕಾರ್ಯಕ್ರಮ, ಮತ್ತೆ ಇದು ಎಲ್ಲಾ ದೇಶದಲ್ಲೂ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇವಾಗ ನಮ್ಗೆ ಅದು ಸ್ವಲ್ಪ ಮಟ್ಟದಲ್ಲಿ ಇಂಡಿಯಾನಲ್ಲೂ ಕಾಣಿಸ್ತಾ ಇದೆ. ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಕ್ಯಾಶ್ ಅಂತ ಇದನ್ನ ಕರಿತಾ ಇದ್ರು. ಆದ್ರೆ ಇದು ತೀರಾ ಕಡು ಬಡವರಿಗೆ ಮಾತ್ರ ಇದನ್ನ ಮಾಡಿದ್ರು. ಸೊ ಇದ್ರ ಬಗ್ಗೆ ಇವತ್ತಿನ ಚರ್ಚೆ. ನಮ್ಗೂ ಪ್ರಶ್ನೆಗಳಿದೆ, ಇನ್ನು ನಮ್ ಪ್ರಶ್ನೆಗಳು ಮುಗ್ದಿಲ್ಲ. ನಿಮ್ಗೂ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಅದನ್ನು ಕೇಳಿ. ಸುಪ್ರೀತ್, ಕೆಲವು ದೇಶದಲ್ಲಿ ವೆಲ್ಫೇರ್ ಅಂತ ದುಡ್ಡು ಕೊಟ್ಟಿರ್ತಾರೆ. ಅಂದ್ರೆ ದೇರ್ ಇಸ್ ಸಮಥಿಂಗ್ ಆಸ್ ವೆಲ್ಫೇರ್, ಸ್ಟೇಟ್ ವೆಲ್ಫೇರ್ ಅಂತ. ಅಂದ್ರೆ ಉಚಿತವಾದ ಸ್ಕೂಲಿಂಗ್ ಇರ್ಬೋದು ಅಥವಾ ಉಚಿತವಾದ ಹೆಲ್ತ್ ಕೇರ್ ಇರ್ಬೋದು. ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಡಿಯಲ್ಲಿ ಬರಲ್ಲ. ನಿಮಗೆ ಸರ್ಕಾರ ಯಾವುದೇ ಸವಲತ್ತನ್ನ ಕೊಡ್ತಾ ಇದೆಯೋ ಅದ್ರ ಜೊತೆಗೆ ಕೊಡುವಂತ ಇನ್ಕಮ್ನೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೆಯೋದು. ಸುಪ್ರೀತ್, ಇಫ್ ಐ ಮಿಸ್ಡ್ ಎನಿಥಿಂಗ್, ಏನಾದ್ರು ಆಡ್ ಮಾಡಕ್ ಇಷ್ಟ ಪಡ್ತೀರಾ? ಬೇಸಿಕಲಿ ಟೆಕ್ನಿಕಾಲಿಟಿನಲ್ಲಿ ಆ ತರನೇ ವರ್ಕ್ ಆಗೋದು. ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅನ್ನೋದ್ರಲ್ಲಿ ಫಸ್ಟ್ ಪಾರ್ಟ್ ಯೂನಿವರ್ಸಲ್, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಏನು ಕಂಡೀಷನ್ಸ್ ಇರಲ್ಲ ಅಂತ. ಅದು ಯಾಕೆ ಅನ್ನೋದು ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಯಾಕೆ ಎಲ್ಲರಿಗೂ ಕೊಡ್ಬೇಕು, ಅಂಬಾನಿಗೂ ಸಿಗುತ್ತೆ, ನಿಮಿಗೂ ಸಿಗುತ್ತೆ. ಯಾಕೆ ಆತರ ಸಜೆಸ್ಟ್ ಮಾಡ್ತಾರೆ ಅನ್ನೋದು ಒಂದ್ ರೀಸನ್ ಇದೆ, ಯೂನಿವರ್ಸಲ್. ಮತ್ತೆ ಅದು ಬೇಸಿಕ್ ಇನ್ಕಮ್ ಅಂತ ಅಂದ್ರೆ ಯಾವ ಲೆವೆಲ್ಗೆ ಪೇ ಮಾಡ್ಬೇಕು. ಇವಾಗ ತುಂಬಾ ಜಾಸ್ತಿ ಪೇ ಮಾಡಿದ್ರೆ ಜನರಿಗೆ ಕೆಲಸ ಮಾಡೋ ಮೋಟಿವೇಶನ್ ಹೊರಟೋಗುತ್ತೆ ಅಂತ. ತುಂಬಾ ಕಡಿಮೆ ಆಯ್ತು ಅಂತಂದ್ರೆ ಅದರಿಂದ ಏನು ಅನುಕೂಲನೂ ಆಗಲ್ಲ ಅಂತ. ಆಮೇಲೆ ಇದು ರೆಗ್ಯುಲರ್ ಇನ್ಕಮ್. ಸೊ ಕ್ವಾರ್ಟರ್ಲಿ ಆಗ್ಲಿ ಅಥವಾ ಮಂತ್ಲಿ ಆಗ್ಲಿ ಸ್ಯಾಲರಿ ತರ ಇಟ್ ವಿಲ್ ಬಿ ಗಿವನ್ ಡೈರೆಕ್ಟ್ಲಿ. ಸೊ ಅದು ಬ್ರಾಡ್ ಡೆಫಿನೇಷನ್. ಮತ್ತೆ ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದ್ರೆ, ಇದ್ರಲ್ಲಿ ಮಿನಿಮಮ್ ಬೇಸಿಕ್ ಇನ್ಕಮ್ ಅನ್ನೋದು ಹಲವಾರು ದೇಶದಲ್ಲಿ ಹಲವಾರು ಡೆಫಿನೇಷನ್ಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಫಿನ್ಲೆಂಡ್ ಅಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೆಲವು ಬಡವರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ತಿಂಗಳಿಗೆ ಒಂದು 500-600 ಯೂರೋಸ್ ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದನ್ನ ಸ್ಟಡಿ ಮಾಡಿದ್ದಾರೆ, ಅದ್ರ ಮೇಲೆ ಆದ ಇಂಪ್ಯಾಕ್ಟ್ ಏನು ಅಂತ ಮಾಡಿದ್ದಾರೆ. ಸೊ ಎಸೆನ್ಷಿಯಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಬಹುತೇಕ ಜಾಗದಲ್ಲಿ ನನ್ನ ಅಬ್ಸರ್ವೇಶನ್ ಪ್ರಕಾರ ಮಿನಿಮಮ್ ಬೇಸಿಕ್ ಇನ್ಕಮ್ ಅನ್ನೋದನ್ನ ಕ್ವಾಲಿಫೈ ಮಾಡಿದ್ದಾರೆ. ಅಂದ್ರೆ ಬಡತನದ ರೇಖೆಗಿಂತ ನೀವು ಕೆಳಗಿದ್ರೆ ನಿಮಗೆ ಎಷ್ಟು ದುಡ್ಡು ಕೊಟ್ರೆ ಆ ರೇಖೆಯ ಮೇಲೆ ನೀವು ಹೋಗ್ತೀರಿ ಅನ್ನೋದನ್ನ ತುಂಬಾ ದೇಶದಲ್ಲಿ ಅದನ್ನ ಡೆಫಿನೇಷನ್ ಆಗಿ ಇಟ್ಟಿದ್ದಾರೆ. ಇನ್ನು ಯಾವ ದೇಶದಲ್ಲೂ ಅಂಬಾನಿಯಿಂದ ಹಿಡಿದು
ಗುಟ್ಟಳ್ಳಿನಲ್ಲಿರೋ ಗುಡಿಸ್ಲು ಅಂತ ಹೇಳಿದ್ರಲ್ಲ, ಅವ್ರ ತನಕ ಯೂನಿಫಾರ್ಮ್ ಆಗಿ ಕೊಟ್ಟಿರೋದು. ಇದುವರೆಗೂ ಯಾವ್ದು ದೇಶದಲ್ಲಿ ಆ ತರ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಐ ಥಿಂಕ್ ಸಮ್ ಪೀಪಲ್ ಹ್ಯಾವ್ ಡಿಫೈನ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಸ್ ಒಂದು ಜನರಿಗೆ ನೇರವಾಗಿ ದುಡ್ಡು ಕೊಟ್ರೆ ಅದು ಗವರ್ಮೆಂಟ್ ಗೆ ಇಟ್ಸ್ ದ ಎಫಿಷಿಯಂಟ್ ಫಾರ್ಮ್ ಆಫ್ ಏನು ರೀಡಿಸ್ಟ್ರಿಬ್ಯೂಷನ್. ಗವರ್ಮೆಂಟ್ ರೀಡಿಸ್ಟ್ರಿಬ್ಯೂಷನ್ ಎರಡ್ ತರ ಮಾಡ್ಬೋದು. ಒಂದು, ಈ ಬಂದಿರೋ ದುಡ್ಡು ಸರ್ಪ್ಲಸ್ ಏನಿರುತ್ತೆ ಟ್ಯಾಕ್ಸೇಷನ್ ಇಂದ, ಇಲ್ಲ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ ಯಾವ್ದಾದ್ರು ದೇಶದಲ್ಲಿ. ಅಲಾಸ್ಕಾದಲ್ಲಿ ಆ ತರದ್ದು ಪಾಲಿಸಿ ಆಲ್ಮೋಸ್ಟ್ 30 ವರ್ಷದಿಂದ ಇದೆ. ಅಲ್ಲಿರೋ ಆಯಿಲ್ ಯೂಸ್ ಮಾಡುತ್ತೆ ಗವರ್ಮೆಂಟ್, ಅದರಿಂದ ರೆವೆನ್ಯೂ ಬರುತ್ತೆ. ಸೊ ಅದನ್ನ ಡಿವಿಡೆಂಟ್ ಅನ್ಬಿಟ್ಟು ಅಲ್ಲಿರೋ ಎಲ್ಲಾ ಸಿಟಿಸನ್ಸಿಗೂ ಒಂದ್ ಚೆಕ್ ಕಳಿಸ್ತಾರೆ. ಅದು ತುಂಬಾ ಕಡಿಮೆ ಇದೆ, ವರ್ಷಕ್ಕೆ ಒಂದು ಫ್ಯೂ $1000 ಅನ್ನೋಂಗಿರೋದು. ಸೊ ಅದು ನಡೀತಾನೆ ಇದೆ. ಆಮೇಲೆ ನಾರ್ವೆನಲ್ಲೂ ಸಾವರ್ಜಿನ್ ಫಂಡ್ ಅಂತ ಇದೆ. ಅವರು ಆಯಿಲ್ ಇಂದ ಬರೋ ದುಡ್ಡನ್ನೆಲ್ಲ ಆ ಫಂಡಿಗೆ ಹಾಕಿ ದಟ್ ವಿಲ್ ಬಿ ಯೂಸ್ಡ್ ಫಾರ್ ವೆಲ್ಫೇರ್. ಬಟ್ ಐ ಆಮ್ ಟೋಲ್ಡ್ ದಟ್ they don't touch that money ಅಲ್ವಾ? ಸಾವರನ್ ಫಂಡ್ ಅಲ್ಲಿ ನಾರ್ವೆ ಮುಟ್ಟಲ್ಲ, ಅದು ಫ್ಯೂಚರ್ ಗೆ ಅಂತ ಇಟ್ಟಿದ್ದಾರೆ. ಅವ್ರದ್ದು ಪ್ರಿನ್ಸಿಪಲ್ ಅಂದ್ರೆ ಅದೇ ಇರೋದು. ಒಂದೊಂದ್ ಗವರ್ಮೆಂಟ್ ಒಂದೊಂದ್ ತರ ಯೋಚನೆ ಮಾಡುತ್ತೆ. ಇವಾಗ ಏನ್ ಹೇಳ್ತಾರೆ, ಬೇಬಿ ಬೂಮರ್ಸ್ ಅಂತ ಅಮೆರಿಕದಲ್ಲಿ ಒಂದ್ ಜನರೇಷನ್ ಇದೆಯಲ್ಲ, ಇವಾಗ 60 ವರ್ಷ 70 ವರ್ಷ ಆಗಿರೋಂಥವ್ರು, ಆ ಜನರೇಷನ್ ಅವರು, ಅವರಿಗೆ ಎಲ್ಲ ವೆಲ್ಫೇರ್ ಇಂಟ್ರೊಡ್ಯೂಸ್ ಮಾಡಿದ್ರು, ಮೆಡಿಕೇಡ್ ಆಮೇಲೆ ಪೆನ್ಷನ್ ಅದೆಲ್ಲ. ಸೊ ಅವಾಗ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿರ್ಲಿಲ್ಲ, ಅವ್ರು ಕೆಲಸ ಮಾಡುವಾಗ ಆ ಪ್ಲಾನ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡಿರ್ಲಿಲ್ಲ. ಬಟ್ ಅವರಿಗೆ ಆಲ್ರೆಡಿ ದುಡ್ಡಿತ್ತು ಕಡಿಮೆ ಟ್ಯಾಕ್ಸಸ್ ಇಂದ. ಆಮೇಲೆ ವೆಲ್ಫೇರ್ ಶುರು ಆಯ್ತು, ಅದನ್ನ ಫ್ಯೂಚರ್ ಜನರೇಷನ್ಸ್ ಪೇ ಮಾಡ್ಬೇಕು. ಪೆನ್ಷನ್ ಅಂದ್ರೆ ಅದೇ, ಇಟ್ಸ್ ನಾಟ್ ಲೈಕ್ ಗವರ್ಮೆಂಟ್ ಹತ್ರ ಅಷ್ಟೊಂದು ದುಡ್ಡು ಇಟ್ಕೊಂಡು ಪ್ರತಿ ರಿಟೈರಿಂಗ್ ದುಡ್ಡು ಕಳಿಸ್ತಾರೆ ಅಂತಲ್ಲ. ಇವಾಗ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಸೋಷಿಯಲ್ ಕಾಂಟ್ರಿಬ್ಯೂಷನ್ ತೆಗೆದು ಗವರ್ಮೆಂಟ್ ರಿಟೈರ್ ಆಗಿರೋರಿಗೆ ಕೊಡ್ತಾರೆ. ಸೊ ನಾರ್ವೆದು ಥಿಂಕಿಂಗ್ ಏನು ಅಂದ್ರೆ, ಈ ಆಯಿಲ್ ಬರೀ ನಮಗೆ ಇವಾಗ ಬದುಕಿರೋರಿಗಲ್ಲ, ಇದು ಫ್ಯೂಚರ್ ಜನರೇಷನ್ಸ್ಗೂ ಬೇಕು ಅಂದ್ಬಿಟ್ಟು ಆ ದುಡ್ಡನ್ನ ಅವರು ಫಂಡ್ ಅಲ್ಲಿ ರಿಸರ್ವ್ ಅಲ್ಲಿ ಇಟ್ಟು ಅದನ್ನ ಬೇರೆ ಬೇರೆ ಇದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಹಿಂಗೆ ಎರಡು ಡಿಫ್ರೆನ್ಸ್ ಇದೆ. ಒಂದು, ಡೈರೆಕ್ಟ್ ವೆಲ್ಫೇರ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಗವರ್ಮೆಂಟ್. ವೆಲ್ಫೇರ್ ಅಂದ್ರೆ ಹಿಂಗೇನ, ಏನು ಸ್ಕೂಲ್ಸ್ ನಡೆಸ್ತಾರೆ, ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ಮಾಡ್ತಾರೆ, ಫ್ರೀ ಹಾಸ್ಪಿಟಲ್ಸ್ ಮಾಡ್ಬೋದು. ಅದು ತುಂಬಾ ಬಡವರಿಗೆ ಅಂತ ಆದ್ರೆ, ಈ ಮಿಡಲ್ ಕ್ಲಾಸಿಗೂ ತುಂಬಾ ಕೆಲವೊಂದು ಗವರ್ಮೆಂಟ್ ಗಳಲ್ಲಿ ಸಬ್ಸಿಡೀಸ್ ಕೊಡ್ತಾರೆ. ಈ ಸಿಲಿಂಡರ್ ಸಬ್ಸಿಡಿ ನಮ್ ದೇಶದಲ್ಲಿ ಇತ್ತು, ಇವಾಗ್ಲೂ ಫ್ಯೂಯಲ್ ಮೇಲೆ ಸಬ್ಸಿಡಿ ಇದೆ. ಆಮೇಲೆ ರೈತರಿಗೆ ಫರ್ಟಿಲೈಸರ್ಸ್ ಅದ್ರ ಮೇಲೆ ಸಬ್ಸಿಡಿ ಕೊಡ್ತಾರೆ. ಕೆಲವೊಂದ್ಸತಿ ಬೆಂಬಲ ಬೆಲೆ ಅಂತ ಕೊಡ್ತಾರೆ, ಅಂದ್ರೆ ಗವರ್ಮೆಂಟ್ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಗಿಂತ ಜಾಸ್ತಿ ಅವ್ರದ್ದು ಗ್ರೈನ್ಸ್ ನ ಪರ್ಚೇಸ್ ಮಾಡೋದು. ಕೆಲವೊಂದು ಇಂಡಸ್ಟ್ರಿಗಳಿಗೆ ಸಬ್ಸಿಡಿ ಅಂತ ಕೊಡ್ತಾರೆ. ಸೊ ಇದೆಲ್ಲ ವೆಲ್ಫೇರ್. ಆಮೇಲೆ ಗವರ್ಮೆಂಟ್ ಇದನ್ನ ಮಾಡುವಾಗ ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಗಳಿರುತ್ತೆ, ಅದ್ರಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಅವ್ರ ಬ್ಯೂರೋಕ್ರಸಿ ಇರುತ್ತೆ. ಸೊ ಅದು ವೆಸ್ಟೆಡ್ ಇಂಟ್ರೆಸ್ಟ್ ಆಗೋಗ್ಬಿಡುತ್ತೆ. ಹಂಗಾಗಿ ಈ ಎಲ್ಲ ಎಕನಾಮಿಕ್ಸ್ ಹೇಳೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಯಾಕಂದ್ರೆ ಬಡತನ ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್, ಯಾವ್ದೇ ದೇಶಕ್ಕಾದ್ರೂ ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಇಂದಿರಾ ಗಾಂಧಿ ಟೈಮ್ ಇಂದ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ದೇಶದಲ್ಲಿ. ಸೊ ಈ ಎಕನಾಮಿಕ್ಸ್ ಹೇಳೋದೇನು ಅಂದ್ರೆ, ನಿಮ್ದು ಬಡತನ ರೇಖೆ ಏನಿದೆ ಅಷ್ಟು ದುಡ್ಡನ್ನ ಎಲ್ಲರಿಗೂ ಕೊಟ್ಬಿಟ್ರೆ ಯು ಗೆಟ್ ರೀಡ್ ಆಫ್ ಪಾವರ್ಟಿ ಇನ್ ಒನ್ ಸ್ಟ್ರೋಕ್. ಸೊ ಅದು ಅವ್ರದ್ದು. ಅಂಡ್ ಅದು ಯಾವ್ದು ಈ ಬ್ಯೂರೋಕ್ರಸಿ ಜಾಸ್ತಿ ಆಗಲ್ಲ, ಯಾಕಂದ್ರೆ ಜನರಿಗೆ ಡೈರೆಕ್ಟ್ ಆಗಿ ದುಡ್ಡು ಕೊಟ್ಬಿಡ್ತೀರಾ. ಆಮೇಲೆ ಜನರಿಗೆ ದುಡ್ಡು ಬಂದ್ರೆ ಅದು ಇನ್ಸೆಂಟಿವ್ಸ್ ಏನ ಕ್ರಿಯೇಟ್ ಮಾಡುತ್ತೆ ಸೊಸೈಟಿನಲ್ಲಿ, ಅವ್ರು ಅದನ್ನ ಸ್ಪೆಂಡ್ ಮಾಡ್ತಾರೆ. ಸ್ಪೆಂಡ್ ಮಾಡಿದ್ರೆ ಎಕನಾಮಿ ಸ್ಪರ್ ಆಗುತ್ತೆ. ಆಮೇಲೆ ಅದು ಹೆಂಗಾಗುತ್ತೆ, ಎಲ್ಲಾರಿಗೂ ಈಕ್ವಲ್ ಆಗಿ ದುಡ್ಡು ಕೊಟ್ರೆ, ಇವಾಗ ಬೆಂಗಳೂರಲ್ಲಿರೋನಿಗೆ ವರ್ಷಕ್ಕೆ 7,000, ಆಮೇಲೆ ಒಂದು ಹಳ್ಳಿನಲ್ಲಿರೋನಿಗೆ ವರ್ಷಕ್ಕೆ 7,000. ಹಳ್ಳಿನಲ್ಲಿರೋನಿಗೆ ಆಬ್ವಿಯಸ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಅದ್ರದ್ದು. ಸೊ ಅವಾಗ ಏನಾಗುತ್ತೆ, ಒಂದೇ ಕಡೆ ಎಲ್ಲಾ ಜನರು ಸೇರ್ಕೊಳಲ್ಲ ಅಂತ. ಅಂದ್ರೆ ಎಲ್ಲಿ ಜಾಸ್ತಿ ಏನೋ ಅರ್ನಿಂಗ್ ಕೆಪಾಸಿಟಿ ಇದೆ ಅಲ್ಲಿಗೆ ಕಾನ್ಸಂಟ್ರೇಟ್ ಆಗಲ್ಲ ಅಂತ. ಇವಾಗ ಹಳ್ಳಿನಲ್ಲಿರೋ ಜನ ಅಲ್ಲಿನೇ ಅವರು ಸಸ್ಟೈನಬಲ್ ಎಕಾನಮಿ ಬಿಲ್ಡ್ ಮಾಡ್ಬೋದು ಅಂತ. ಇವಾಗ ಅವ್ರ ಹತ್ರ ದುಡ್ಡಿತ್ತು ಅಂದ್ರೆ ಅವ್ರಿಗೆ ಬೇಕಾಗಿರೋ ಸರ್ವಿಸಸ್ ಅಲ್ಲೇ ಜನರೇಟ್ ಮಾಡ್ತಾರೆ. ಸೊ ಇಷ್ಟೊಂದು ಕಾನ್ಸಂಟ್ರೇಷನ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಒಂದ್ ಸಿಟಿಗಳಲ್ಲಿ ಅಂತ, ಅದು ರೀಸನಿಂಗ್ ಇದೆ. ಈಗ ಪಾವರ್ಟಿನೇ ಮೇನ್ ರೀಸನ್ ಆದ್ರೆ ಫಾರ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಲ್ಲಾರ್ಗೂ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಹೇಗ್ ಬಂತು ಅಂತ. ಯಾಕಂದ್ರೆ ಈಗ ಇಂಡಿಯಾ ತಗೊಂಡ್ರೆ ಮೇ ಬಿ 30% ಆಫ್ ದ ಪೀಪಲ್ ಆರ್ ಬಿಲೋ ಪಾವರ್ಟಿ ಲೈನ್. ಸೊ ಅಷ್ಟು ಜನಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಆರ್ ಮೇ ಬಿ ಇಫ್ ದೇ ಆರ್ ಗಿವನ್ ಅ ಲಿಟಲ್ ಮೋರ್ ದ್ಯಾನ್ ವಾಟ್ ಯು ವುಡ್ ಗಿವ್ ಇಫ್ ಇಟ್ಸ್ ಫಾರ್ ಎವ್ರಿ ಒನ್, ಅದು ಇನ್ನೂ ಹೆಲ್ಪ್ ಆಗುತ್ತಲ್ವಾ. ವೈ ಟು ಗಿವ್ ಇಟ್ ಟು ಎವ್ರಿ ಒನ್? ಐ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಬ್ಯೂರೋಕ್ರಾಟಿಕ್ ಇದು ಜಾಸ್ತಿ ಆಗ್ಬೋದು, ಯಾರು ಎಲಿಜಿಬಲ್ ಯಾರು ಎಲಿಜಿಬಲ್ ಅಲ್ಲ ಅಂತ. ಅದು ಬಿಟ್ಟು ಬೇರೆ ಏನಾದ್ರು ರೀಸನ್ ಇದೆಯಾ ದಟ್
ಸೊ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್. ಏನು ಡಿಸ್ಕ್ರಿಷನರಿ ಪವರ್ ಕೊಟ್ರೆ ಯಾರು ಎಲಿಜಿಬಲ್ ಆಗ್ತಾರೆ ಯಾರು ಆಗಲ್ಲ ಅಂತ, ಅಲ್ಲಿ ಕರಪ್ಷನ್ ಜಾಸ್ತಿ ಬರುತ್ತೆ ಅಂತ. ಆಮೇಲೆ ಇಟ್ಸ್ ನಾಟ್ ಎಫಿಷಿಯಂಟ್. ಆಮೇಲೆ ಇವರು ಎಲ್ಲಾ UBI ಹೇಳೋರು ಈ ಟ್ಯಾಕ್ಸೇಷನ್ ಇದೆಯಲ್ಲ ಅದು ಜಾಸ್ತಿ ಆಗೇ ಆಗುತ್ತೆ, ಅಂದ್ರೆ ಇನ್ಕಮ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಜಾಸ್ತಿ ಆಗಿ. ಸೊ ಇಟ್ಸ್ ನಾಟ್ ದಟ್ ನಮಗೆ ಅಂಬಾನಿಗೂ ಚೆಕ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಆಲ್ರೆಡಿ ಟ್ಯಾಕ್ಸ್ ಜಾಸ್ತಿ ಆಗಿ ದೇ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಮೋರ್ ಟು ದಿಸ್. ಸೊ ಎಫಿಷಿಯನ್ಸಿ ಲೆವೆಲ್ ಅಲ್ಲಿ ಅದು ಒಂದು. ಇನ್ನೊಂದೇನಿದೆ ಪ್ರಿನ್ಸಿಪಲ್, ಕ್ಲಿಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಪಾವರ್ಟಿ ಕ್ಲಿಫ್ ಅಂತ. ಇವಾಗ ಏನು ನಿಮಗೆ ಏನು ಕೆಲಸ ಇಲ್ಲ ಅಂದ್ರೆ ಗವರ್ಮೆಂಟ್ ಇಷ್ಟು ದುಡ್ಡು ಕೊಡುತ್ತೆ ಅಂತ. ಕೆಲಸ ಸಿಕ್ಕರೆ ಆ ದುಡ್ಡು ಹೋಗುತ್ತೆ. ಇವಾಗ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ ತೆಗಿತಾರೆ. ಆಮೇಲೆ ಇನ್ನೂ ಕೆಲವೊಂದು ಪಾಲಿಸಿಗಳಲ್ಲಿ ಏನಿರುತ್ತೆ, ಇದು BPL ಕಾರ್ಡ್ ಇದ್ರೆ ನಿಮಗೆ ರೇಷನ್ ಈ ರೇಟಿಗೆ ಸಿಗುತ್ತೆ. BPL ಕಾರ್ಡ್ ಇರ್ಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಪೇ ಮಾರ್ಕೆಟ್ ಪ್ರೈಸ್. ಆಮೇಲೆ ಮನೆ ಕೊಡ್ತಾರೆ ಕೆಲವೊಂದು ಗವರ್ಮೆಂಟ್ಗಳು, ಅದಕ್ಕೂ ಕಂಡೀಷನ್ ಇರುತ್ತೆ, ನಿಮ್ದು ಇನ್ಕಮ್ ಇಷ್ಟಿದ್ರೆ ಮಾತ್ರ ಮನೆ ಸಿಗುತ್ತೆ ಅಂತ. ಆಮೇಲೆ ಸಬ್ಸಿಡಿಗಳು ಇರುತ್ತೆ, ಅದಕ್ಕೂ ಅದ್ ಬೇಸಿಕಲಿ ಥಿಂಕಿಂಗ್ ಇದೆ, ಯಾರು ಬಡವರು ಇದಾರೆ ಅವ್ರಿಗೆ ಅನುಕೂಲ ಮಾಡ್ಬೇಕು ಅನ್ನೋದು. ದಟ್ ಈಸ್ ದ ಇಂಟೆನ್ಷನ್. ಆಸ್ ವಿ ನೋ ಪಾತ್ ಟು ಹೆಲ್ ಇಸ್ ಪೇಡ್ ವಿತ್ ಗುಡ್ ಇಂಟೆನ್ಷನ್ಸ್ ಅಂದಂಗೆ, ಇದು ಇನ್ ಪ್ರಾಕ್ಟೀಸ್ ಏನಾಗುತ್ತೆ, ಆ ಜನ ಅಂದ್ರೆ ಯಾರಿಗೆ ಬೆನಿಫಿಟ್ ಸಿಗ್ತಾ ಇದೆ ಅವರು ಇಫ್ ದೇ ರಿಯಲಿ ಟ್ರೈ ಟು ಇಂಪ್ರೂವ್ ದೇರ್ ಲೈಫ್ಸ್, ಅವ್ರದ್ದು ಆ ಬೆನಿಫಿಟ್ಸ್ ಹೊರಟೋಗುತ್ತೆ. ಸುಪ್ರೀತ್, ಜಸ್ಟ್ ಸೆಕೆಂಡ್. ಐ ಥಿಂಕ್ ಒಂದ್ ಎಕ್ಸಾಂಪಲ್ ಕೊಟ್ರೆ ಎಲ್ರಿಗೂ ಈಸಿಯಾಗಿ ಅರ್ಥ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ತಿಂಗಳಿಗೆ 10,000 ನನಗೆ ಕೆಲ್ಸ ಇಲ್ಲ ಅಂತ 10,000 ರೂಪಾಯಿ ನನಗೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ರೆ, ಅಕಸ್ಮಾತ್ ನನಗೆ 11,000 ಕೆಲ್ಸ ಸಿಕ್ಕಿದ್ರೆ ನಾನೇನ್ ಮಾಡ್ತೀನಿ, ಹೋಗಪ್ಪ ಈಗ 1,000 ಎಕ್ಸ್ಟ್ರಾಗೆ ನಾನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ನನ್ಗೆ ಬಸ್ ಚಾರ್ಜ್ ದುಡ್ಡು ಬೇಕಾಗತ್ತೆ, ಮತ್ತೆ ಅಲ್ಲಿ ಊಟ ತಿಂಡಿ ಖರ್ಚಾಗತ್ತೆ, ಅವೆಲ್ಲ ಬೇಡ, ನಾನ್ ಕೆಲ್ಸ ಮಾಡಲ್ಲ, ನಾನ್ ಮನೇಲೆ ಇರ್ತೀನಿ, ನನ್ಗೆ ಗೌರ್ಮೆಂಟ್ 10,000 ಕೊಡುತ್ತೆ, 1,000 ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಆ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಇಸ್ ದ ಕಾನ್ಸೆಪ್ಟ್. ಹೌದು, ಯಾಕಂದ್ರೆ ಇವಾಗ 10,000 ಅಂತ ಗವರ್ಮೆಂಟ್ ಸೆಟ್ ಮಾಡಿದ್ರೆ 10,000ಕ್ಕಿಂತ ಕಡಿಮೆ ಅಥವಾ 10,000 ಸುತ್ತಮುತ್ತ ಇರೋ ಎಲ್ಲಾ ಕೆಲ್ಸನು ಎಲಿಮಿನೇಟ್ ಮಾಡ್ದಂಗೆನೆ. ಇವಾಗ 10,000 ಇದೆ, 5,000 ರೂಪಾಯಿ ಸಂಬಳಕ್ಕೆ ಯಾರು ಕೆಲ್ಸಕ್ಕೆ ಬರಲ್ಲ, ಯಾಕಂದ್ರೆ ಕೆಲ್ಸ ಸಿಕ್ಕಿದೆ ಅಂತಂದ್ರೆ ಆ 10,000 ಹೊರಟೋಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಗವರ್ಮೆಂಟ್ ಒಂದು ದೊಡ್ಡ ಸ್ವಾತ್ ಆಫ್ ವರ್ಕ್ ನ ಎಲಿಮಿನೇಟ್ ಮಾಡ್ಬಿಡುತ್ತೆ ಆ ತರ ಕಂಡೀಷನ್ಸ್ ಏನಾದ್ರು ಇರ್ತವೆ. ಅದಕ್ಕೆ ಯೂಶಲಿ ಏನ್ ಮಾಡ್ತಾರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಲ್ಲಿ ಇದನ್ನ ಹೇಳೋದು. ಇವನ್ ದೋ ಇಟ್ ಸೀಮ್ಸ್ ರಾಂಗ್ ಮಾರಲಿ, ಎಲ್ಲರಿಗೂ ಏನು ಕೊಡ್ಬೇಕು, ಅವಶ್ಯಕತೆ ಇಲ್ಲದೆ ಇರೋರಿಗೂ ಅಂತ. ಇದು ಹಿಂಗೇನ, ನೀವು ಕೆಲಸ ಮಾಡ್ಲಿ ಬಿಡ್ಲಿ, ನಿಮ್ಮ ಮದ್ವೆ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ, ಇವಾಗ ಕೆಲವೊಂದು ವಿಧವೆಯರಿಗೆ ಅಂತ ಪ್ರೋಗ್ರಾಮ್ ಇರುತ್ತೆ. ಅದಂಗೆ ಅಂದ್ರೆ ವಿಧವೆ ಆಗಿದ್ರೆ ಮಾತ್ರ ಸಿಗುತ್ತೆ ಪೆನ್ಷನ್. ಅವ್ರೇನಾದ್ರು ರೀಮ್ಯಾರೇಜ್ ಆದ್ರೆ ಸಿಗಲ್ಲ. ಇದು ಏನ ಪ್ರಮೋಟ್ ಮಾಡುತ್ತೆ ಅಂದ್ರೆ, ಒಬ್ರು ಇಂಡಿವಿಜುವಲ್ಸ್ ಅವ್ರ ಬದುಕ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಏನೇನು ಮಾಡ್ತಾರೆ ಅದಕ್ಕೆಲ್ಲ ಅಗೇನೆಸ್ಟ್ ಆಗಿ ಅಲೈನ್ಡ್ ಇರುತ್ತೆ ಇನ್ಸೆಂಟಿವ್ಸ್ ಈ ತರದ ಪ್ರೋಗ್ರಾಮ್ಸ್ ಅಲ್ಲಿ. ಬಟ್ ಅದನ್ನ ಆಲ್ರೆಡಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಎಲ್ಲ ವೆಲ್ಫೇರ್ ಅಲ್ಲಿ ಇಮಿಡಿಯೇಟ್ಲಿ ಚೇಂಜ್ ಆಗಲ್ಲ, ಅದು ಒಂದ್ ಸ್ವಲ್ಪ ಅವರು ಪಾವರ್ಟಿ ಲೈನ್ ಗಿಂತ ಮೇಲೆ ಹೋಗಿ ಇನ್ನೂ ಇಂಪ್ರೂವ್ ಆಗೋವರ್ಗು ಕೊಡ್ತಾ ಇರ್ತಾರೆ ಬೆನಿಫಿಟ್ಸ್. ಆ ತರನೂ ಇದೆ. UBI ಅಲ್ಲೂ ಎಲ್ಲಾರ್ಗೂ ಕೊಡ್ಬೇಕು ಅಂತ ಒಪ್ಪಲ್ಲ. ಅಂದ್ರೆ ಕೆಲವೊಂದ್ ಕಂಟ್ರೀಸ್ ಅಲ್ಲಿ ಅದು ಬರೀ ಬಡವರಿಗೆ ಮಾತ್ರ, ಇಲ್ಲ ಅಂದ್ರೆ ಇಷ್ಟ ಇನ್ಕಮ್ ಲೆವೆಲ್ ಇರೋರಿಗೆ ಅಂತ ಇರುತ್ತೆ. ಅಂದ್ರೆ ಇಮಿಡಿಯೇಟ್ಲಿ ನಿಲ್ಲಿಸ್ಬಿಡಲ್ಲ, ಬಟ್ ತುಂಬಾ ವೆಲ್ ಟು ಡೂ ಇರೋರಿಗೆ ಏನು ಬೆನಿಫಿಟ್ಸ್ ಇರಲ್ಲ ಅಂತ. ಆಕ್ಚುಲಿ ಇಂಡಿಯಾದ್ದು ಒಂದು ಎಕನಾಮಿಕ್ ಸರ್ವೆ ಪಬ್ಲಿಷ್ ಮಾಡಿದ್ರು ಅರವಿಂದ್ ಸುಬ್ರಹ್ಮಣ್ಯಂ ಎಕನಾಮಿಸ್ಟ್. ಅದ್ರಲ್ಲಿ ಏನಿದೆ, ಜನರಿಗೆ ಆಪ್ಷನ್ ಕೊಡ್ಬೇಕು ಅಂತ. ಇಟ್ಸ್ ಲೈಕ್ ಯು ಕ್ಯಾನ್ ಗಿವ್ ಅಪ್ ಯುವರ್ ಬೇಸಿಕ್ ಇನ್ಕಮ್. ಇವಾಗ ಸಿಲಿಂಡರ್, LPG ಸಿಲಿಂಡರ್ ನ ಬಿಟ್ಕೊಡಿ ಸಬ್ಸಿಡಿ ಅಂತ ಹೇಳಿದ್ರಲ್ಲ, ಆ ತರ ಮಾಡ್ಬೋದು ಅಂತ. ಆಮೇಲೆ ಅದು ಕ್ಯಾರೆಟ್. ಇನ್ನೊಂದು ಸ್ಟಿಕ್ ಹಿಂದ್ಗಡೆ ಇರೋದು ಏನು ಅಂದ್ರೆ, ಶೇಮ್ ಮಾಡ್ತೀವಿ ನಾವು. ಇವಾಗ ರಿಚ್ ಪೀಪಲ್ ಇಫ್ ದೇ ಆರ್ ಯೂಸಿಂಗ್ ದಿಸ್, ಅವ್ರನ್ನ ನೇಮ್ ಮಾಡಿ ಶೇಮ್ ಮಾಡ್ತೀವಿ ಅಂತ. ಅದು ಒಂದು ಪಾಲಿಸಿ ಪ್ರಪೋಸಲ್ ಇದೆ. ಸೊ ವಾಸುಕಿ, ಅನದರ್ ಎಕ್ಸಾಂಪಲ್, ಇದಕ್ಕೆ ಏನಕ್ಕೆ ಎಲ್ಲರಿಗೂ ಕೊಡ್ಬೇಕು ಅನ್ನೋದು ಇನ್ನೊಂದು ಸಣ್ಣ ಉದಾಹರಣೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದ್ ಬಸ್ ಕಂಡಕ್ಟರ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ
ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಕ್ಕೆ, ಐಮ್ ನಾಟ್ ಟಾಕಿಂಗ್ ಅಬೌಟ್ ಗವರ್ಮೆಂಟ್ KSRTC ಬಸ್ ಕಂಡಕ್ಟರ್, ಗಜಾನನ ಬಸ್ ಸರ್ವಿಸಸ್ ಬಸ್ ಕಂಡಕ್ಟರ್ ಆಗ್ಬೇಕು ಅಂತ ನೀವು ಅನ್ಕೊಂಡು ನಿಮ್ಗೆ ಒಂದಷ್ಟು ಅಂತ ಸಂಬಳ ಬರ್ತಾ ಇದ್ರೆ, ನೀವು ಬಡವರು ಅಲ್ದೇ ಹೋಗಿದ್ರೆ, ಅಲ್ಲ ಅಂತ ಅನ್ಕೊಂಡಿದ್ರೆ, ಯು ಆರ್ ಅಬೌವ್ ದ ಪಾವರ್ಟಿ ಲೈನ್. ನಿಮ್ದೆ ಏನೋ 1-2 ಎಕರೆ ಜಮೀನೆಲ್ಲ ಇದೆ, ನೀವು ಬಡತನದ ರೇಖೆಗೆ ಮೇಲೆ ಇದೀರಿ, ಬಟ್ ನೀವು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀರಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಂತು ಅಂದ್ರೆ ಅವನಿಗೆ ಅವನು ಕಲಾವಿದ ಆಗ್ಬೇಕು ಅಥವಾ ಇನ್ನೊಂದು ರಜನಿಕಾಂತ್ ಆಗ್ಬೇಕು ಅಂತ ಅನ್ಸಿದ್ರೆ, ಆ ಬೇಸಿಕ್ ಇನ್ಕಮ್ ಏನ್ ಮಾಡತ್ತೆ, ಆ ಬೇಸಿಕ್ ಇನ್ಕಮ್ ಅವನಿಗೆ ಅವನ ಕಲೆಗಳಲ್ಲಿ ಅಥವಾ ಒಂದು ಹೊಸ ಆಕ್ಟಿಂಗ್ ಕೋರ್ಸ್ ಹೋಗಕ್ಕೋ ಅಥವಾ ಗಾಂಧಿನಗರ ಬೀಟ್ ಹೊಡಿಯೋಕೋ ಅವನಿಗೆ ಅವಕಾಶ ಕೊಡುತ್ತೆ. ಅಂದ್ರೆ ಮನುಷ್ಯನಿಗೆ ಅವನು ಯಾವ ಕೆಲ್ಸದಲ್ಲಿ ಹೆಚ್ಚಾಗಿ ತೊಡಗಿರ್ತಾನೋ ಆ ಕೆಲ್ಸದಲ್ಲಿ ಅವನು ತೊಡಗಿದ್ರೆ ಸಮಾಜದಲ್ಲಿ ಒಂದು ಅವನಿಗೆ ನೆಮ್ಮದಿ ಇರುತ್ತೆ, ಅಥವಾ ಒಂದು ಗೌರವ ಇರುತ್ತೆ, ಅಥವಾ ಅವನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಯಾಕೆಂದ್ರೆ ಕೆಲಸ ಮಾಡಕ್ಕೆ ನಾಳೆ ರೋಬೋಟ್ಸ್ ಬರ್ತದೆ, ಆಟೋಮೇಶನ್ ಇರುತ್ತೆ, ಆತರ ಬರುತ್ತೆ. ಆದ್ರೆ ಮನುಷ್ಯನ ಸ್ಯಾಟಿಸ್ಫ್ಯಾಕ್ಷನ್, ಅವನ ನೆಮ್ಮದಿ ತುಂಬಾ ಮುಖ್ಯ ಅಂತ ಇನ್ನೊಂದು ರೀಸನ್. ಒಂದು ಇಂಟ್ರೆಸ್ಟಿಂಗ್ ಸ್ಟಡಿ ನಡೀತು ಇಸ್ರೇಲ್ ಅಲ್ಲಿ. ಆ ಸ್ಟಡಿ ಪ್ರಕಾರ ಇಸ್ರೇಲ್ ಗವರ್ಮೆಂಟ್ ಇದೆಯಲ್ಲ, ಈ ತುಂಬಾ ಕನ್ಸರ್ವೇಟಿವ್ ಜ್ಯೂಸ್ಗೆ ದುಡ್ಡು ಅಂತ ಕೊಡ್ತಾರ. ಆರ್ಥೋಡಾಕ್ಸ್ ಜ್ಯೂಸ್ ಇರ್ತಾರಲ್ಲ, ಅವರಿಗೆ ದುಡ್ಡು ಕೊಡ್ತಾರೆ. ಪ್ರತಿ ತಿಂಗಳು ದುಡ್ಡು ಬರುತ್ತೆ, ಕಮ್ಮಿ ದುಡ್ಡು ಬರುತ್ತೆ. ಬಟ್ ಇಸ್ರೇಲಿಗಳನ್ನ ಸರ್ವೆ ಮಾಡಿದಾಗ ಈ ಪುರಾಣ, ಜೂಯಿಷ್ ಪುರಾಣ ಅವೆಲ್ಲ ಓದಿ ಸರ್ಕಾರದಿಂದ ಅದು ಕಮ್ಮಿ ದುಡ್ಡು ತಗೊಳ್ತಾ ಇದ್ರು. ಅವ್ರ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಜಾಸ್ತಿ ಇತ್ತು. they were surveyed as the most satisfied set of Israelis. So ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಕ್ರೈಮ್ ರೇಟ್ಸ್ ಕೂಡ ಲೋ ಆಗತ್ತೆ, ಅಂಡ್ ದೇರ್ ಇಸ್ ಮೋರ್ ಕಂಟೆಂಟ್ ಇನ್ ದ ಸೊಸೈಟಿ ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ. ದಟ್ಸ್ ದ ರೀಸನ್ ವೈ ದೇ ಸೇ, ಇಫ್ ಅಂದ್ರೆ ನಿಮ್ಗೆ ಎಲ್ಲ ಸಿಕ್ಕಿದ್ರೆ ನಿಮ್ಗೆ ಏನು ಬೇಕೋ ಅದನ್ನ ನೀವು ಮಾಡಕ್ಕೆ ರೆಡಿ ಆಗ್ತೀರಾ, ಅದರಿಂದ ಸಮಾಜಕ್ಕೆ ಹೆಚ್ಚಿನ ಅಡ್ವಾಂಟೇಜಸ್ ಇರುತ್ತೆ ಅಂತ ಕೆಲವ್ರ ಲಾಜಿಕ್. ಓಕೆ, ಈಗ ಕೆಲವು ಅಂದ್ರೆ ಇದು UBIಗೆ ಅಟ್ಲೀಸ್ಟ್ ನಾನು ಓದಿದ ಮಟ್ಟಿಗೆ ಒಂದೇ ರೀಸನ್ ಇಲ್ಲ, ಲೈಕ್ ವೈ ಇಟ್ ಹ್ಯಾಸ್ ಟು ಬಿ ಗಿವ್ ಅಂತರ. ಈಗ ಇದು ಒಂಥರ ಲೈಕ್ ಹಳೆ ಎಕನಾಮಿಕ್ಸ್ ಇಂದ ಹಿಡಿದು ಅವಾಗ ಏನಕ್ಕಿದೆ ಅಂದ್ರೆ ಇಟ್ಸ್ ಅನ್ ಎಫೆಕ್ಟಿವ್ ವೇ ಟು ಹ್ಯಾಂಡಲ್ ಪಾವರ್ಟಿ ಅಂತ. ಅಂಡ್ ಈಗ ನೀವು ಆಂಡ್ರೂ ಯಾಂಗ್ ತಗೊಂಡ್ರೆ ಅವ್ನ್ ಹಿಸ್ ಮೋರ್ ಫ್ಯೂಚರಿಸ್ಟಿಕ್, ಲೈಕ್ ಮುಂದೆ ಯಾರಿಗೂ ಕೆಲಸ ಇಲ್ಲದೆ ಇರ್ಬೋದು, ಅದಕ್ಕೆ ದುಡ್ಡು ಕೊಡಿ ತರ. ಇಟ್ಸ್ ಮೋರ್ ಆಫ್ ದಟ್. ಈ ಒಂದು ಹೆಚ್ಚಿನ ಮಾತುಕತೆಗಳಿಗೆ UBI ಬಗ್ಗೆ ಯಾವ ಕಾರಣಗಳಿರ್ಬೋದು. ಒಂದು ತುಂಬಾ ಮುಖ್ಯವಾದ ಕಾರಣ ಅಂದ್ರೆ ಆಟೋಮೇಶನ್. ಅದಕ್ಕೆ ಇದನ್ನ ರೋಬೋಟ್ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ರಿಟೇಲ್ ಯೂನಿಟ್ಸ್ ತಗೊಂಡ್ರೆ, ಅಮೆರಿಕಾನಲ್ಲಿ ಈ ಶಾಪಿಂಗ್ ಮಾಲ್ಗಳು ಮತ್ತೆ ಶಾಪಿಂಗ್ ಸೆಂಟರ್ಗಳು, ರಿಟೇಲ್ ಯೂನಿಟ್ಗಳು, ಅಲ್ಲಿ ತುಂಬಾ ಹೆಚ್ಚು ಎಂಪ್ಲಾಯ್ಮೆಂಟ್ ಇದೆ. ತುಂಬಾ ಹೆಚ್ಚಿನ ಜನ ಅಮೆರಿಕದವರು ಅಲ್ಲಿ ಉದ್ಯೋಗ ಮಾಡ್ತಾರೆ. ಅಲ್ಲಿ ಇವಾಗ ತುಂಬಾ ಆಟೋಮೇಶನ್ ನಡೀತಾ ಇದೆ. ಅಂದ್ರೆ ನೀವು ನಿಮ್ಮ ಮೊಬೈಲ್ ಫೋನ್ ಅನ್ನ ಹಿಡ್ಕೊಂಡು ಮಳಿಗೆ ಎಲ್ಲ ಓಡಾಡಿ ನಿಮ್ಗೆ ಏನೇನ್ ಬೇಕೋ ಸಾಮಾನನ್ನ ತಗೊಂಡು ನಿಮ್ ಪಾಡಿಗೆ ನೀವು ಚೆಕ್ಔಟ್ ಮಾಡಿ ಆಟೋಮ್ಯಾಟಿಕ್ ಆಗಿ ಹೋಗ್ಬೋದು, ಅಥವಾ ಮನೇಲೆ ಕುತ್ಕೊಂಡು ಆರ್ಡರ್ ಮಾಡ್ಬೋದು. ಇದರಿಂದ ಎಷ್ಟೊಂದು ಸಾವಿರ ಉದ್ಯೋಗ ಅವಕಾಶಗಳು ಹೋಗುತ್ತೆ. ಈ ಉದ್ಯೋಗ ಅವಕಾಶಗಳಿಗೆ ಹೋದಾಗ ಅವ್ರೇನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಆಟೋಮೇಟೆಡ್ ಕಾರ್ಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅಥವಾ ಆಟೋಮೇಟೆಡ್ ಟ್ರಕ್ ಡ್ರೈವಿಂಗ್ ಕೆಲವು ಕಡೆ ಅಮೆರಿಕಾನಲ್ಲಿ ಆಗ್ತಾ ಇದೆ. ಅಲ್ಲಿ ಯಾವ ಟ್ರಕ್ ನ ಆಟೋಮ್ಯಾಟಿಕ್ ಆಗಿ ಚಾಯಿಸ್ತಾ ಹೋಗ್ತಾ ಇದೆ. ಅದು ಟ್ರಕ್ ಡ್ರೈವರ್ ಹೊಸದಾಗಿ ನೀನು ಮ್ಯಾಥಮೆಟಿಕ್ಸ್ ಹೇಳ್ಕೊಡೋದ್ ಕಲ್ತ್ಕೊ ಅಂದ್ರೆ ಆಗಲ್ಲ ಅಲ್ವಾ? ಅಂಥವ್ರಿಗೆ ಆಟೋಮೇಶನ್ ಇಂದ ಉದ್ಯೋಗ ಕಳ್ಕೊಂಡವರಿಗೆ ಆಟೋಮೇಶನ್ ಇದು ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸಹಾಯ ಮಾಡುತ್ತೆ. ಅವ್ರ ಬದುಕಿಗೆ ಒಂದು ದಾರಿ ತೋರಿಸುತ್ತೆ. ಅವ್ರು ಹೊಸದ್ದೇನಾದ್ರೂ ಕಲ್ತ್ಕೋಬಹುದು ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಈ ಜಾಗತೀಕರಣ ಆಗಿ ಆಟೋಮೇಶನ್ ಆದ್ರಿಂದ ಅದರ ಹೊಡೆತಗಳು ಹೆಚ್ಚಿದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಬಾಂಗ್ಲಾದೇಶ ಅಲ್ಲಿ ತುಂಬಾ ಈ ಬಟ್ಟೆ ಹೊಲಿಯೋ ಫ್ಯಾಕ್ಟ್ರಿಗಳಿದಾವೆ. ಅಲ್ಲಿ ಅವ್ರ ಉದ್ಯೋಗ ನಿರ್ಭರ ಆಗಿರೋದು ಅವ್ರು US-ಗೆ ಅಥವಾ ಯುರೋಪ್ಗೆ ಕಳಿಸುವಂತ ಲೋ ಇನ್ಎಕ್ಸ್ಪೆನ್ಸಿವ್ ಲೇಬರ್, ಇನ್ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್. ಅಲ್ಲಿ
ಅಂದ್ರೆ ಆಟೋಮೇಶನ್ ಆದಾಗ, ಆಟೋಮ್ಯಾಟಿಕ್ ಸಪ್ಲೈ ಆದಾಗ ಇಲ್ಲಿ ಬಾಂಗ್ಲಾದೇಶಲ್ಲಿ ಇರೋ ಕಡು ಬಡವರಿಗೆ ಉದ್ಯೋಗ ಹಾಳಾಗತ್ತೆ. ಸೊ ಕೆಲವು ಕಡೆ ಕೆಲವರು ಎಕನಾಮಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ ದೇರ್ ಮಸ್ಟ್ ಬಿ ಅಂದ್ರೆ ಡೆವಲಪ್ಡ್ ನೇಷನ್ಸ್, ಹೆಚ್ಚು ಆಟೋಮೇಟ್ ಆಗಿರೋ ನೇಷನ್ಸ್ ಬಾಂಗ್ಲಾದೇಶ ಅಥವಾ ಇಂಡಿಯಾ ಅಂತ ಬಡ ದೇಶಗಳಿಗೆ ಅವರ ಇನ್ಕಮ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ. ಅದಕ್ಕೆ ಕೆಲವರು ಎಕನಾಮಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ ಯಾವ್ಯಾವ ಕಂಪನಿಗಳು ಹೆಚ್ಚೆಚ್ಚು ಆಟೋಮೇಶನ್ ಮಾಡ್ತಾರೋ ಅವ್ರ ಮೇಲೆ ಆಟೋಮೇಶನ್ ಟ್ಯಾಕ್ಸ್ ಅಂತ ಹಾಕಿ ಅಲ್ಲಿಂದ ಬಂದ ದುಡ್ಡನ್ನ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಸುಪ್ರೀತ್, ಡು ಯು ವಾಂಟ್ ಟು ಟಾಕ್ ಅಬೌಟ್ ಹಿಂಗೆ ಪ್ರೋಗ್ರಾಮ್ಸ್ ಎಫಿಷಿಯಂಟ್ ಆಗ್ಬೋದು, ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ನೂ ಹೆಚ್ಚು ಎಫಿಷಿಯಂಟ್ ಆಗ್ಬೋದು UBI ಇಂದ ಅಂತ ಮಾತಾಡ್ತಾರೆ? UBI ಅದಕ್ಕೆ ಒಂದು ಮಾರಲ್ ಆರ್ಗ್ಯುಮೆಂಟ್ ಇದೆ. ಅಂದ್ರೆ ಇವಾಗ ಹೇಳ್ದಂಗೆ ನೀವು ಫ್ರೀಡಮ್ ಡಿವಿಡೆಂಟ್ ಅಂತ ಕರೀತಾರೆ ಅದನ್ನ. ಅಂದ್ರೆ ಜನರನ್ನ ಅವ್ರಿಗೆ ಬೇರೆ ಏನೋ ಆಸಕ್ತಿ ಇರುತ್ತೆ, ಅವ್ರಿಗೇನೋ ಕನ್ಸಿರುತ್ತೆ, ಅದ್ರಲ್ಲಿ ಕೆಲಸ ಮಾಡೋದಕ್ಕಿರೋ ಒಂದೇ ಏನು ಅಡ್ಡಿ ಅವ್ರಲ್ಲಿ ದುಡ್ಡಿಲ್ಲ, ಅಂದ್ರೆ ಬೇಸಿಕ್ ಇನ್ಕಮು ಇಲ್ಲ ಅವ್ರಿಗೆ. ಸೊ ಹಂಗಾಗಿ ಅವ್ರದ್ದು ಆ ಟ್ಯಾಲೆಂಟ್ ಯೂಸ್ ಆಗಲ್ಲ. ಸೊ ಹಂಗಾಗಿ ನಾವು ಆ ಒಂದು ಇಟ್ಸ್ ಲೈಕ್ ಎ ಚೈನ್, ಅದನ್ನ ಆ ಸಂಕೋಲೆ ಬಿಡಿಸಿದ್ರೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅವ್ರದ್ದು ಟ್ಯಾಲೆಂಟ್ ಎಲ್ಲ ಯೂಸ್ ಆಗುತ್ತೆ ಅನ್ನೋದು ಅದು ಮಾರಲ್ ಆರ್ಗ್ಯುಮೆಂಟ್ ನಮ್ಮಲ್ಲಿ ಆಟೋಮೇಶನ್ ಇರೋಕ್ಕಿಂತ ಮುಂಚೆಯಿಂದನೂ ಇತ್ತು. ಯಾಕಂದ್ರೆ ನಮ್ದು ಜಾಬ್ಸ್ ಅದು ಕೆಲವೊಬ್ರು ಹೇಳೋ ಪ್ರಕಾರ ಆಟೋಮೇಶನ್ ಅನ್ನೋದು ಈ ಸುಮ್ನೆ ಜನರ ತಲೆನಲ್ಲಿ ಇದೆ, ಅದೊಂಥರ ಗೊತ್ತಿಲ್ಲದೆ ಇರೋ ಅನ್ನೋನ್ ಡೇಂಜರ್ ಅಂತ, ಹಂಗಾಗಿ ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂತ. ಆಕ್ಚುಯಲ್ ಡೇಟಾ ಸೈಂಟಿಸ್ಟ್ ಗಳಿಗೆ ಕೇಳಿದ್ರೆ ಆ ಲೆವೆಲ್ ಆಟೋಮೇಶನ್ ಎಲ್ಲಾ ಜನರು ಜಾಬ್ ಕಿತ್ಕೊಳೋ ಅಂತ ಲೆವೆಲ್ ಆಟೋಮೇಶನ್ ಇನ್ನು 50 ವರ್ಷ ಆದ್ರೂ ಬರಲ್ಲ ಅಂತ ಅವ್ರು ಹೇಳೋದು. ಸೊ ಹಂಗ್ ನೋಡಿದ್ರೆ ಅದು ಫ್ಯಾಡ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಆಟೋನಮಸ್ ವೆಹಿಕಲ್ಸ್ ಬರುತ್ತೆ, ಎಲ್ಲಾ ಡ್ರೈವಿಂಗ್ ಜಾಬ್ಸ್ ಹೊರಟೋಗುತ್ತೆ ಅಂತ. ಆಕ್ಚುಲಿ ಆ ಟೆಕ್ನಾಲಜಿನ ಟ್ರ್ಯಾಕ್ ಮಾಡೋರಿಗೆ ಅದ್ರದ್ದು ಎರರ್ ರೇಟು ಆಮೇಲೆ ಅದು ಇನ್ನೊಂದು 10-20 ವರ್ಷ ಆದ್ರೂ ನಾವು ನೋಡಲ್ಲ ಆಟೋಮೇಟೆಡ್ ವೆಹಿಕಲ್ಸ್ ನ. ಆಮೇಲೆ AI ಅಂತ ಹೇಳೋ ಜನರಲ್ AI ಅದನ್ನು ಇನ್ನೂ ತುಂಬಾ ದೂರ ಇದೆ. ಇದೇನಿದ್ರು ನಮ್ದು ಡೊಮೈನ್ ಸ್ಪೆಸಿಫಿಕ್ ಮೆಕ್ಯಾನಿಕಲ್ ವರ್ಕ್ ಏನು ಇತ್ತು, ಗ್ರಂಟ್ ವರ್ಕ್, ಅದು ಸಾಲ್ವ್ ಮಾಡುತ್ತೆ. ಐ ಥಿಂಕ್ ಈ ಎರಡು ಎಕ್ಸಾಂಪಲ್ಸ್ ಒಂದ್ ಸ್ವಲ್ಪ ಜನರಕ್ ಎಕ್ಸಾಂಪಲ್ಸ್ ಕೊಡ್ತೀರಾ? ನನ್ಗೆ ಅರ್ಥ ಆಗ್ತಾ ಇದೆ ನೀವೇನ್ ಹೇಳ್ತಾ ಇದೀರಾ ಅಂತ. ನೀವು ಕೆಲವು ಎಕ್ಸಾಂಪಲ್ಸ್ ಕೊಟ್ರೆ ಐ ಥಿಂಕ್ ಒಂದು ಪಾಡ್ಕಾಸ್ಟ್ ಕೇಳ್ತಾರೋ ಅವ್ರಿಗೆ ಈಸಿ ಆಗುತ್ತೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದ್ರೆ ನಮ್ಮಮ್ಮ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ನಾನು ಬೆಳೆಯುವಾಗ ಆ ಬ್ಯಾಂಕ್ ಅಲ್ಲಿ ಲೆಡ್ಜರ್ ಇರೋದು, ಫಿಸಿಕಲ್ ಲೆಡ್ಜರ್, ಅದ್ರಲ್ಲಿ ಬರಿತಾ ಇದ್ರು, ಕೈಯಲ್ಲಿ ಬರೆದ್ಬಿಟ್ಟು ಅದನ್ನ ಟ್ಯಾಲಿ ಮಾಡೋದು, ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಿಸಿಕಲಿ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಅಂದ್ರೆ ಬರೆಯೋದು ಎಲ್ಲ ಎಂಟ್ರೀಸ್ ನ, ಅಟ್ ದ ಎಂಡ್ ಆಫ್ ದ ಡೇ ಅದನ್ನೆಲ್ಲ ಆಡ್ ಮಾಡಿ ಟ್ಯಾಲಿ ಮಾಡೋದು, ದಟ್ ವಾಸ್ ಅ ಜಾಬ್. ಸೊ ಕಂಪ್ಯೂಟರ್ಸ್ ಬಂದಾಗ ತುಂಬಾ ಜನಕ್ಕೆ VRS ಕೊಟ್ರು, ವಯಸ್ಸಾಗಿರೋರು ಕಂಪ್ಯೂಟರ್ ಕಲಿಯಕ್ ಆಗಲ್ಲ ಅನ್ನೋರಿಗೆಲ್ಲ VRS ಕೊಟ್ಟು ಇನ್ನು ಉಳಿದವ್ರಿಗೆ ಟ್ರೈನ್ ಮಾಡಿದ್ರು. ಅವಾಗ ಯೂನಿಯನ್ಗಳು, ಬ್ಯಾಂಕ್ ಯೂನಿಯನ್ಗಳದ್ದು ಇದ್ದಿದ್ದ ಆರ್ಗ್ಯುಮೆಂಟ್ ಏನು ಅಂದ್ರೆ, ಈ ಕಂಪ್ಯೂಟರ್ಸ್ ಬಂದ್ರೆ ಈ ಜಾಬ್ ಹೊರಟೋಗುತ್ತೆ. ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ ಬುಕ್ ಅಲ್ಲಿ ಬರೆಯೋದು ಆಮೇಲೆ ಟ್ಯಾಲಿ ಮಾಡೋದು, ಇದನ್ನೆಲ್ಲ ಕಂಪ್ಯೂಟರ್ಗೆ ಅದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ನೀವು ಡೇಟಾ ಎಂಟ್ರಿ ಮಾಡೋದು, ಆಮೇಲೆ ಅದನ್ನ ಆಡ್ ಮಾಡೋದು, ಚಾರ್ಟ್ಸ್ ರೆಡಿ ಮಾಡೋದು, ಇಟ್ಸ್ ನಾಟ್ ಎ ಬಿಗ್ ಡೀಲ್ ಅಟ್ ಆಲ್. ಅಂದ್ರೆ ಅದೆಲ್ಲ ಆಟೋಮೇಟ್ ಆಗೋಯ್ತು. ಅವಾಗ ಜಾಬ್ಸ್ ಕಡಿಮೆ ಆಗುತ್ತೆ ಅಂತ ಇದ್ದಿದ್ದು. ಇವಾಗ್ಲೂ ನಮ್ಮ ಅಮ್ಮಂಗ್ ವರ್ಕ್ ಲೋಡ್ ಕಡಿಮೆ ಆಗಿಲ್ಲ ಎವ್ರಿ ಡೇ. ಲೈಕ್ ಈವನ್ ವಿತ್ ಕಂಪ್ಯೂಟರ್ಸ್ ಇಷ್ಟೊಂದು ಬ್ಯಾಂಕ್ಗಳಾಗಿದಾವೆ, ಆದ್ರೂ ಏನು ಬದಲಾಗಿಲ್ಲ. ಸೊ ಅದು ಒಂದು ಆರ್ಗ್ಯುಮೆಂಟ್ ಇರೋದು. ಅಂದ್ರೆ ಕಂಪ್ಯೂಟರ್ಸ್ ಅಥವಾ ಈ ಆಟೋಮೇಶನ್ ಎಲ್ಲ ನಮ್ದು ಗ್ರಂಟ್ ವರ್ಕ್ ತೆಗಿಯುತ್ತೆ, ನಮ್ದು ಡೇ ಟು ಡೇ ಲೈಫ್ ಅಲ್ಲಿ ಇರುವಂತ ಈ ಮೆಕ್ಯಾನಿಕಲ್ ಕೆಲಸ ಇದೆಯಲ್ಲ, ಅಂದ್ರೆ ರಿಪೀಟ್ ಮಾಡೋಂಥದ್ದು, ಲೈಕ್ ರುಟೀನ್ ಜಾಬ್ಸ್, ಅದು ಈಸಿ ಟು ಆಟೋಮೇಟ್. ಯಾಕಂದ್ರೆ ಇದು ಹಿಂಗಿರುತ್ತೆ, ಇದನ್ನ ಹಿಂಗ್ ಮಾಡ್ಬೇಕು 1000 ಸಲ, 1,00,000 ಸಲ. ಕಂಪ್ಯೂಟರ್ ಇಸ್ ವೆರಿ ಗುಡ್ ಅಟ್ ದಟ್. ನೀವು ರಿಪೀಟೆಡ್ ಜಾಬ್ ನ ಕೊಟ್ರೆ ಅದು ಕಂಪ್ಯೂಟರ್ ರಿಲಯಬಲ್ ಆಗಿ ಮಾಡುತ್ತೆ. ಹಂಗಂತ ನಮ್ದು ಎಕಾನಮಿ ಎಕ್ಸ್ಪ್ಯಾಂಡ್ ಆಗೋದು ನಿಂತೋಗಿಲ್ಲ. ನಮ್ದು ನೀಡ್ಸ್ ಬೇರೆ ಬೇರೆ ಆಗಿದೆ. ಇವಾಗ ಒಬ್ಬ ಮನುಷ್ಯ ಜಾಸ್ತಿ ಕೆಲ್ಸಗಳು ಮಾಡ್ಬೋದು, ಹಂಗಂತ ನಮ್ದು ಡೇ ಟು ಡೇ ಲೈಫ್ ಲೆಸ್ ಬಿಸಿ ಆಗಿಲ್ಲ, ಇನ್ನೂ ಜಾಸ್ತಿ ಬಿಸಿ ಆಗ್ತಾನೆ ಹೋಗ್ತಾ ಇದೆ. ಸೊ ಅದು ಆರ್ಗ್ಯುಮೆಂಟ್ ಅಗೇನೆಸ್ಟ್ ಆಟೋಮೇಶನ್. ಬಟ್ ಅದೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಗೆ ಜಾಬ್ಸ್ ಆಟೋಮೇಟ್ ಆಗ್ತಾ ಇರೋದೇ ರೀಸನ್ ಅಲ್ಲ. ಅಂದ್ರೆ ಅದನ್ನ 1800s ಇಂದಾನು ರೆಕಮೆಂಡ್ ಮಾಡ್ತಿದ್ದಾರೆ. ಅವಾಗ ಹೇಳ್ತಾ ಇದ್ದಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ
ಮುಂಚೆ ಅಗ್ರಿಕಲ್ಚರ್ ವಾಸ್ ದ ಬಿಗ್ಗೆಸ್ಟ್ ಜಾಬ್ಸ್ ಕೊಡೋ ಸೆಕ್ಟರ್ ಆಗಿತ್ತು. ಅದಾದ್ಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರು ಆಯ್ತು. ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಸೊ ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಇದ್ದಿದ್ದ ಕೆಲಸನೆಲ್ಲ ಆಟೋಮೇಶನ್ ಬಂದು ಕಡಿಮೆ ಆಗೋಕ್ ಶುರು ಆಯ್ತು. ಎಲ್ಲಾ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿ ಯಾವಾಗ ಅವ್ರದ್ದು ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆ ಮೆಷಿನ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಅವಾಗ ಅದನ್ನ ಆಟೋಮೇಟ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಅವಾಗ ಈ ತರ ಟ್ರೈನ್ಡ್ ಲೇಬರ್ ಫ್ಯಾಕ್ಟ್ರಿಯಿಂದ ಹೊರಗೆ ಕಳ್ಸಿದ್ರ ಅವ್ರು ಏನ್ ಮಾಡ್ಬೇಕು? ಸೊ ಅವ್ರಿಗೆ ಇನ್ಕಮ್ ಬೇಕು ಅನ್ನೋದು ಅದು ಒಂದು ಆರ್ಗ್ಯುಮೆಂಟ್ ಹೇಳ್ತಾ ಇದ್ರು. ಸೊ ಅದೇ ಇವಾಗ ಆಂಡ್ರ್ಯೂ ಯಾಂಗ್ ಅಮೆರಿಕದಲ್ಲಿ ಆಟೋಮೇಶನ್ ಇಂದ ಜಾಬ್ಸ್ ಹೊರಟೋಗಿದೆ, ಅದು ಒಂದ್ ರೀಸನ್. ಇನ್ನೊಂದು ಚೈನಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಹೊರಟೋಗಿದೆ. ಅಮೆರಿಕದಲ್ಲಿರೋ ಮಿಡ್ ವೆಸ್ಟ್ ನಲ್ಲಿ ಇದ್ದಿದ್ದು ಎಷ್ಟೋ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್, ಆಮೇಲೆ ಕಾರ್ ಕಂಪ್ನಿಗಳು ಇದ್ದಿದ್ದು ಅದೆಲ್ಲ ಹೋಗಿರೋದಕ್ಕೆ ಅಲ್ಲಿ ಓಪಿಯಾಯ್ಡ್ ಕ್ರೈಸಿಸ್ ಜಾಸ್ತಿ ಆಗಿದೆ. ಜನಕ್ಕೆಲ್ಲ ಕೆಲಸ ಇಲ್ಲ, ಅವರೆಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರನ್ನೆಲ್ಲ ನಾವು ಈ ತರ ಇನ್ಕಮ್ ಕೊಟ್ಟು ಅದೇ ಆಗೋದು. ಈ ತರ ಒಬ್ರಿಗೆ ಇನ್ಕಮ್ ಕೊಡ್ಬೇಕು ಅಂದ್ರೆ ಬೇರೆ ಕಡೆಯಿಂದ ತಗೋಬೇಕೆಲ್ಲಾದ್ರು. ಸೊ ಹಂಗಾಗಿ ಯಾರು ದುಡ್ಡು ಮಾಡ್ತಿದ್ದಾರೆ ಈ ಎಕಾನಮಿನಲ್ಲಿ, ದೇ ವಿಲ್ ಬಿಕಮ್ ದ ಟಾರ್ಗೆಟ್. ಅಮೆಝಾನ್ ಇಸ್ ಅ ಟಾರ್ಗೆಟ್, ಫೇಸ್ಬುಕ್ ಟಾರ್ಗೆಟ್ ಮಾಡ್ತಿದ್ದಾರೆ, ಆಮೇಲೆ ಈ ಆಟೋಮೇಶನ್ ಮಾಡೋ ಕಂಪ್ನಿಗಳನ್ನೆಲ್ಲ ದೇ ಹ್ಯಾವ್ ಬಿಕಮ್ ದ ಟಾರ್ಗೆಟ್. ಎಸೆನ್ಷಿಯಲಿ ನೀವು ಮಾತಾಡಿದ ಕ್ರೊನಾಲಜಿ ಪ್ರಕಾರ ಅಂದ್ರೆ ಮೊದಲು ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್ ಇಂದ ಇಂಡಸ್ಟ್ರಿಯಲೈಸೇಷನ್ ಇಂದ ಲಿಮಿಟೆಡ್ ಅಮೌಂಟ್ಸ್ ಆಫ್ ಆಟೋಮೇಶನ್. ಬಟ್ ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಇವಾಗ ಅಂದ್ರೆ ಸ್ಕಿಲ್ ಲೆವೆಲ್ ಇದೆಯಲ್ಲ, ಕೆಲವು ಸೆಮಿ ಸ್ಕಿಲ್ಡ್ ಅಥವಾ ಸ್ಕಿಲ್ಡ್ ಲೇಬರ್, ಆ ತರ ಲೇಬರ್ಸ್ ರಿಕ್ವೈರ್ಮೆಂಟ್ ಇದೆಯಲ್ಲ, ಅದು ದಿನೇ ದಿನ ತುಂಬಾ ಕಮ್ಮಿ ಆಗ್ತಾ ಇದೆ. ಮತ್ ಬಹುತೇಕ ಜನಸಂಖ್ಯೆ ಇನ್ನೂ ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಫೇಸ್ ಅಲ್ಲಿ ಇರೋದ್ರಿಂದ ಇಂಡಸ್ಟ್ರಿಯಲ್ ಆಟೋಮೇಶನ್ಗೂ ಈಗ ಮುಂದೆ ನಡೆಯೋ ಆಟೋಮೇಶನ್ಗೂ ತುಂಬಾ ವ್ಯತ್ಯಾಸ ಇದೆ ಅನ್ಸಲ್ವಾ? ಅಲ್ಲಿಂದ ಅಂದ್ರೆ ನಿರಾಶ್ರಿತರ ಜನರು ಅಂದ್ರೆ ಡಿಸ್ಪ್ಲೇಸ್ಡ್ ಪೀಪಲ್, ಅದ್ರ ಕ್ವಾಂಟಿಟಿ ಇನ್ನೂ ಹೆಚ್ಚಾಗತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಲೇಬರ್ ಇಂಟೆನ್ಸಿವ್ ಯೂನಿಟ್ಸ್ ಇನ್ನೂ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನನ್ಗೆ that's why I was a little surprised. I mean, I agree with your larger point, but ಅದರಲ್ಲಿ ನನಗೆ ಈ ಹೊಸ ಟ್ರೆಂಡ್ ಇನ ಆಟೋಮೇಶನ್ ಅಲ್ಲಿ ಇನ್ನೂ ಹೆಚ್ಚು ಡಿಸ್ಪ್ಲೇಸ್ಮೆಂಟ್ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲ, ಥಿಯರಿಟಿಕಲಿ ಹೌದು. ಅಂದ್ರೆ ಟ್ರೆಂಡ್ ನೋಡಿದ್ರೆ ಜಾಸ್ತಿ ಟ್ರೆಂಡ್ ಆಟೋಮೇಶನ್ ಕಡೆಗೆ ಹೋಗುತ್ತೆ. ನೀವಿನ್ನು ಡೆವಲಪ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಇಲ್ಲಿ ವೇಜಸ್ ಜಾಸ್ತಿ, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್, ಕಾಸ್ಟ್ ಆಫ್ ಕ್ರಿಯೇಟಿಂಗ್ ಎ ಜಾಬ್ ತುಂಬಾ ಜಾಸ್ತಿ. ಸೊ ಹಂಗಾಗಿ ಆಟೋಮೇಶನ್ಗೆ ಇವರು ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯ ಇಸ್ ಎ ಪಾಯಿಂಟ್ ಆಫ್ ಫೇಲ್ಯೂರ್. ಅವನಿಗೆ ಹುಷಾರಿಲ್ದೆ ಇರ್ಬೋದು, ಒಂದು ಪ್ರೊಡಕ್ಟಿವಿಟಿ ಏನು ಯೂನಿಫಾರ್ಮ್ ಆಗಿರಲ್ಲ. ಸೊ ಮೆಷಿನ್ ಇಟ್ವಿ ಅಂತಂದ್ರೆ ಇಟ್ ಈಸ್ ಪ್ರಿಡಿಕ್ಟಬಲ್ ಅಂತ. ರಿಯಲ್ ಲೈಫ್ ಎಕ್ಸಾಂಪಲ್ ಬೇಕು ಅಂದ್ರೆ ಇಲ್ಲಿ ನಮ್ಮ ಮನೆಗಳಲ್ಲಿ ರೋಬೋ ಕ್ಲೀನರ್ ಅಂತ ಒಂದು ಮೆಷಿನ್, ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ತಿದೀವಿ ಎಲ್ಲಾರು. ಏನಕ್ಕೆ ಅಂದ್ರೆ ಅದ್ರದ್ದು ಒಂದು ಕಾಸ್ಟ್ ಇದೆ, ಇಟ್ ಕಾಸ್ಟ್ ಸಮ್ ಮನಿ ವಿಚ್ ಇಸ್ ವೆರಿ ಹೈ. ಬಟ್ ಎಲ್ಲಾರು ಮನೆಗಳಲ್ಲೂ ಅದು ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಯಾರನ್ನಾದ್ರೂ ಹೈರ್ ಮಾಡ್ಬೇಕು, ಅದನ್ನ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಕೊಡ್ಬೇಕಾಗಿರೋ ಸಂಬಳ ಈಸ್ ಆಬ್ವಿಯಸ್ಲಿ ಹೈಯರ್ ದೆನ್ ಈ ರೋಬೋಟ್ ತಗೊಳೋದು. ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದಕ್ಕೆ 3600 SEK ಇಲ್ಲಿ ಅಂದ್ರೆ ಒಂದು 26,000 ರೂಪಾಯಿ ಆಗತ್ತೆ ಅದು ಒಂದು ರೋಬೋಟ್ ಕ್ಲೀನರ್. ಇಟ್ಸ್ ನಾಟ್ ಚೀಪ್. ಆಟೋಮೇಶನ್ ಇಸ್ ನಾಟ್ ಚೀಪ್. ಸೊ ಅದಕ್ಕೆ ಎಷ್ಟು ಕಾಸ್ಟ್ ಇದೆ, ಅಷ್ಟು ಕಾಸ್ಟ್ ಗಿಂತ ಕಡಿಮೆಗೆ ಕೆಲಸ ಆಗೋದಿದ್ರೆ ಅಲ್ಲಿ ಆಟೋಮೇಶನ್ ಈವನ್ ದೋ ಇಟ್ ಈಸ್ ಅವೈಲೇಬಲ್, ಇಟ್ ವಿಲ್ ನಾಟ್ ಬಿ ಅಡಾಪ್ಟೆಡ್. ಇವಾಗ ನಾವು ಇಂಡಿಯಾಗ್ ಬಂದ್ರೆ ಅಲ್ಲಿ ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ಸೊ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕೆಲಸದವ್ರನ್ನ ಇಟ್ಕೊಂಡ್ರೆ ನಮಗೆ ಇನ್ನೂ ಕಡಿಮೆ ಖರ್ಚಾಗತ್ತೆ. ಅಂದ್ರೆ ಈ ಆಟೋಮೇಟೆಡ್ ಮೆಷಿನ್ಸ್ ಯೂಸ್ ಮಾಡೋದಕ್ಕಿಂತ. ಡಿಶ್ ವಾಷರ್ ಇದೆ ಇಲ್ಲಿ, ಎಲ್ಲಾರ ಮನೆಗಳು ಡಿಶ್ ವಾಷರ್ ಇದೆ. ಯಾಕಂದ್ರೆ ಪಾತ್ರೆ ತೊಳೆಯೋದಕ್ಕೆ ಕೆಲಸದವ್ರನ್ನ ಏನಾದ್ರು ಇಟ್ರೆ ಅವ್ರಿಗೆ ತುಂಬಾ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಫೋರ್ಸಸ್ ಇದೆ. ಇವಾಗ ನಾವು ಮಿನಿಮಮ್ ವೇಜಸ್ ನ ಜಾಸ್ತಿ ಮಾಡಿ ಅಂತ ಆರ್ಗ್ಯೂ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಯ್ತು ವೇಜಸ್ ಅಂದ್ರೆ ಅವಾಗ ಆಟೋಮೇಶನ್ ಮಾಡ್ಲೇಬೇಕಾಗತ್ತೆ. ಇವಾಗ ಒಂದು ಪ್ರಾಫಿಟಬಲ್ ಕಂಪ್ನಿ ನಡೆಸ್ತಿದ್ದಾರೆ ಅಂದ್ರೆ ಅವ್ರದ್ದು ಆಬ್ಜೆಕ್ಟಿವ್ ಇರೋದು ಶೇರ್ ಹೋಲ್ಡರ್ಸ್ ಗೆ ವ್ಯಾಲ್ಯೂ ಜಾಸ್ತಿ ಮಾಡ್ಬೇಕು ಅಂತ. ಸೊ ಅದನ್ನ ಏನು ಮಾಡಕ್ಕಾಗಲ್ಲ. ಅಂದ್ರೆ ವೇಜಸ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದ್ರೆ ಸೈಡ್ ಎಫೆಕ್ಟ್ ಇಸ್ ಮೆನಿ ಜಾಬ್ಸ್ ವಿಲ್ ಬಿ ಆಟೋಮೇಟೆಡ್. ಸೊ ಅದ್ರದ್ದು ಫ್ಲಿಪ್ ಸೈಡ್ ಏನು ಅಂದ್ರೆ ಈಗ ಇಂಡಿಯಾದಲ್ಲಿ, ಬಾಂಗ್ಲಾದೇಶಲ್ಲಿ ಎಲ್ಲಿವರೆಗೂ ಈ ಕೆಲ್ಸದ ವೇಜಸ್ ಅಂದ್ರೆ ಲಿಮಿಟ್ ಆಗಿರುತ್ತೆ, ಈ ಆಟೋಮೇಶನ್ ಕಾಸ್ಟ್ ಇದೆಯಲ್ಲ
ಆಟೋಮೇಶನ್ ಇಸ್ ನಾಟ್ ಚೀಪ್. ಯಾವ್ದಾದ್ರು ಒಂದು ರೋಬೋಟಿಕ್ ಮೆಷಿನ್ ಕಾಸ್ಟ್ ನೋಡಿದ್ರೆ ಅದು ಸಿಕ್ಕಾಪಟ್ಟೆ ಸ್ಟೀಪ್ ಇರುತ್ತೆ. ಆಮೇಲೆ ಅದನ್ನ ಮೇಂಟೈನ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು, ಅದೆಲ್ಲ ಇರುತ್ತೆ ಆಟೋಮೇಟೆಡ್ ಇದ್ರಲ್ಲಿ. ಸೊ ಅದನ್ನ ಮನುಷ್ಯರು ಮಾಡ್ತಿದ್ದಾರೆ ಬೇರೊಂದ್ ದೇಶದಲ್ಲಿ ಅಂದ್ರೆ ಅದು ಇನ್ನೂ ಚೀಪ್ ಆಗೇನೆ ವರ್ಕೌಟ್ ಆಗುತ್ತೆ. ಹಂಗಾಗಿ ಅದೇ ಇರೋದು, ಅದು ಕಾಂಪ್ಲೆಕ್ಸ್ ವೆಬ್. ಈ ಎಲ್ಲಾ UBI ಅಪ್ಲೈ ಆಗೋದು ಸಿಟಿಸನ್ಸ್ಗೆ, ಆ ದೇಶದ ಸಿಟಿಸನ್ಸ್ಗೆ. ಸೊ ಏನು ನಾವು ಟ್ಯಾಕ್ಸ್ ಪೇ ಇಂಡಿಯಾದಲ್ಲಿ ಒಂದೊಂದಿದೆ ಅಲ್ಲ, 4 to 5% ಅಷ್ಟೇ ಟ್ಯಾಕ್ಸ್ ಕಟ್ಟೋದು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು. ಸೊ ನಾವ್ ಹೇಳ್ತೀವಿ ಏನೇ ಇದು ವೆಲ್ಫೇರ್ ತಂದ್ರು ಇವ್ರು ನಮ್ ದುಡ್ಡು ತಗೊಂಡು ಬೇರೆಯವ್ರಿಗೆ ಕೊಡ್ತಿದ್ದಾರೆ ಅಂತ. ಅದೊಂದು ಮೈಂಡ್ ಸೆಟ್ ಇದೆ. ಅಂದ್ರೆ ಕೆಲಸ ಮಾಡದೇ ಇರೋರಿಗೆ ಕೆಲಸ ಮಾಡ್ದವ್ರು ದುಡ್ಡು ಕೊಡ್ತಿದ್ದಾರೆ ಅಂತ. ಇನ್ನ ಡೆಮೋಕ್ರಸಿ ಅದು ಆ ತರದ್ ಮೈಂಡ್ ಸೆಟ್ ಇದ್ರೆ ಯಾವ ಪಾಲಿಸಿನೂ ವರ್ಕ್ ಆಗಲ್ಲ. ಅಂತದ್ರಲ್ಲಿ ಈ ನಮ್ ದೇಶದ ದುಡ್ಡು ತಗೊಂಡು ಹೋಗ್ಬಿಟ್ಟು ನಾವು ಬೇರೆ ದೇಶಕ್ಕೆ ಕೊಡ್ತೀವಿ ಅಂದ್ರೆ ಅದು ಯಾವ ಡೆಮೋಕ್ರೆಟಿಕ್ ಕಂಟ್ರಿನಲ್ಲೂ ಅದಕ್ಕೆ ಸಪೋರ್ಟ್ ಸಿಗಲ್ಲ. ಐ ಥಿಂಕ್ ಅದಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಜಾಬ್ಸ್ ಬೇರೆ ದೇಶಕ್ಕೆ ಹೋಗ್ತಿರುತ್ತೆ, ಅಂದ್ರೆ ಟು ಗೆಟ್ ಯು ಚೀಪರ್ ಸರ್ವಿಸಸ್ ಅಂಡ್ ಗೂಡ್ಸ್. ಆನ್ ಟಾಪ್ ಆಫ್ ಇಟ್ ನೀವು ಆ ದೇಶಕ್ಕೆ ದುಡ್ಡು ಕೊಡಿ ಅಂದ್ರೆ ಐ ಡೋಂಟ್ ಥಿಂಕ್ ವರ್ಕ್, ಬಿಕಾಸ್ ಆಲ್ರೆಡಿ ದೇರ್ ಇಸ್ ಅ ಟ್ರೆಂಡ್ ಆಫ್ ಪ್ರೊಟೆಕ್ಷನಿಸಮ್ ಅಂಡ್ ಎವ್ರಿಥಿಂಗ್. ಸೊ ಇದು ಐ ಡೋಂಟ್ ಥಿಂಕ್ ಪೀಪಲ್ ವಿಲ್ ಸಪೋರ್ಟ್ ದಟ್ ಅಲ್ವಾ. ಎಸ್ಪೆಷಲಿ ಇನ್ ಡೆಮೋಕ್ರಸಿ ವೋಟ್ ಹಾಕೋ ಜನ ಇದ್ರೆ ಅದಕ್ಕೆ ಆ ತರದ ಪಾಲಿಸಿಗೆ ಸಪೋರ್ಟ್ ಸಿಗೋದು ಕಷ್ಟ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ ಮಾಡಿದ್ರಲ್ಲ ರೆಫರೆಂಡಮ್, ದ ಫಸ್ಟ್ ಕಂಟ್ರಿ ಟು ಹ್ಯಾವ್ ಎ ರೆಫರೆಂಡಮ್ ಆನ್ UBI. ಅದರಲ್ಲಿ 77% ವೋಟೆಡ್ ಅಗೇನೆಸ್ಟ್ ಇಟ್, ಅಂದ್ರೆ ಬೇಡ ಅಂತ. ನಾನು ಆನ್ ದ ಸರ್ಫೇಸ್ ಸುಪ್ರೀತ್, ನೀ ಬ್ಯಾಕ್ ಗ್ರೌಂಡರ್ ಕೊಡಿ ಅದಕ್ಕೆ, ಅಂದ್ರೆ ಅಲ್ಲಿ ಏನಾಯ್ತು ಹೆಂಗೆ ಅಂತ, ಅದು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಸೊ ಅದೇ ಈ ತರದೊಂದು UBI ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಪ್ರಪೋಸಲ್ ಇತ್ತು. ಅಂದ್ರೆ ಅದು ಆಲ್ರೆಡಿ ರೆಫರೆಂಡಮ್ ಲೆವೆಲ್ಗೆ ಹೋಗಿತ್ತು. ಅದು ರೆಫರೆಂಡಮ್ ಪಾಸ್ ಆಗಿದ್ರೆ ಅವರು ಲಾ ತಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರಿಗೆ ಆಲ್ರೆಡಿ, ಅಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಂಗೆನೆ ದೇರ್ ಇಸ್ ಎ ವೇಗ್ ಪ್ರಿನ್ಸಿಪಲ್, ಅದನ್ನ ಯೂಸ್ ಮಾಡಿ ಯು ಕ್ಯಾನ್ ಇಂಟ್ರೊಡ್ಯೂಸ್ UBI ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಏನೋ ಡಿಗ್ನಿಫೈಡ್ ಲೈಫ್ ಕೊಡ್ಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಆಶಯ ಅದೊಂದು. ಸೊ UBI ಇಂದ ಅದು ಸಿಗುತ್ತೆ ಅಂತ ಅವ್ರದ್ದು ಪ್ರಪೋಸ್ ಮಾಡಿದ್ರು. ಅದನ್ನ ರೆಫರೆಂಡಮ್ ಮಾಡಿ ಜನಕ್ಕೆ ವೋಟ್ ಮಾಡೋಕ್ಕೂ ಬಿಟ್ರು. ಅದ್ರಲ್ಲಿ 77% ರೆಫ್ಯೂಸ್ಡ್ ಇಟ್. ಅದು ನಾವ್ ಯೋಚನೆ ಮಾಡಿದ್ರೆ ಅದೊಂಥರ ಕೌಂಟರ್ ಇಂಟ್ಯೂಟಿವ್. ಯಾಕಂದ್ರೆ ಬೆನಿಫಿಟ್ ಆಗೋದು ಮೆಜಾರಿಟಿ ಪಾಪ್ಯುಲೇಷನ್ಗೆ, ಅಂಡ್ ವೆನ್ ಯು ಹ್ಯಾವ್ ಎ ವೋಟ್, ಸೊ ಅಲ್ಲಿ ಮೆಜಾರಿಟಿ ಏನ್ ಹೇಳುತ್ತೆ ಅದು ವರ್ಕ್ ಆಗ್ಬೇಕು ಅಂತ. ಸೊ ಆನ್ ದ ಸರ್ಫೇಸ್ ಇಟ್ ಸೀಮ್ಸ್ ಜನ ಫ್ರೀ ದುಡ್ಡು ಬೇಡ ಅಂತ ಹೇಳಿದ್ರು ಅಂತ. ಬಟ್ ಆಕ್ಚುಲಿ ಏನಾಯ್ತು ಅಂತ ಯೋಚನೆ ಮಾಡಿದ್ರೆ, ವಾಟ್ ಪೀಪಲ್ ವರ್ ಅಪೋಸ್ಡ್ was UBI replacing all other welfare benefits. ಅದು ಇದ್ದಿದ್ದಕ್ಕೇನೆ ಜನ ಇಲ್ಲ, ನನಗೆ ಆಲ್ರೆಡಿ ಬರ್ತಾ ಇರೋ ಬೆನಿಫಿಟ್ ನಾನು ಬಿಟ್ಕೊಡಲ್ಲ, ಈವನ್ ದೋ ಯು ಹ್ಯಾವ್ ದಿಸ್ UBI, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ದೀಸ್ ಅಂತ. ಅದು ಒಂದು ಕೌಂಟರ್ ಫೋರ್ಸ್ ಇದೆ UBI ಅಡಾಪ್ಷನ್ಗೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಏನೋ ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಅಪೋಸ್ ಮಾಡ್ತಾರೆ, ಆಮೇಲೆ ಫ್ರೀ ದುಡ್ಡು ಬರುತ್ತೆ ಅದಕ್ಕೆ ಅಪೋಸ್ ಮಾಡ್ತಾರೆ ಅಂತಲ್ಲ. ಈವನ್ ಪೀಪಲ್ ಹೂ ಆರ್ ಆಲ್ರೆಡಿ ಗೆಟಿಂಗ್ ಬೆನಿಫಿಟ್ಸ್, they will be opposed to something like this. Actually, this was my question. Andre iga already poverty hogsake there are so many steps alwa, like let's say loan waivers ಮಾಡ್ತಾರೆ, ಅಥವಾ ಏನೋ subsidized rate ಅಲ್ಲಿ ಕೊಡ್ತಾರೆ, ಅದೆಲ್ಲ there are so many steps. ಅದರಿಂದನೂ ನಾವು ಎಷ್ಟೊಂದು ಸಾಲ್ವ್ ಮಾಡಕ್ ಆಗಿಲ್ಲ. So something like UBI will be the magic pill ಅಂತ ಅನ್ಕೊಳ್ಳೋದು, is it like too simplistic? ಯಾಕಂದ್ರೆ I just did a back of the envelope calculation. If something like India, if we just allocate, let's say 2 to 3% of GDP to UBI, taking like 100 rupees per day, it should be implementable. So poverty line irodu 32 rupees per day. Correct. Actually 100 itkonde. 32 rupees per day ಅಂತ ಮಾಡಿದ್ರೆ 1.3 billion population ಗೆ ಎಷ್ಟು 1.5 trillion rupees ಏನೋ ಆಗುತ್ತೆ. ಅದು it will be close to 7 to 8% of GDP. And GDP ಅದು ಗವರ್ಮೆಂಟ್ ಇನ್ಕಮ್ ಅಲ್ಲ. GDP is ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರೆ ಅದು ಇಡೀ ದೇಶದ ಪ್ರೊಡಕ್ಟಿವಿಟಿ. ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಕೊಟ್ರೆ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಕೌಂಟೆಡ್ ಇನ್ GDP. ಎನಿ ಜಾಬ್ ದಟ್ ಗೆಟ್ಸ್ ಪೇಯ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಆಫ್ ಮನಿ ವಿಲ್ ಬಿ ಕನ್ಸಿಡರ್ಡ್ ಆಸ್ GDP. ಬಟ್ ಅದನ್ನ ಬರೀ ಗವರ್ಮೆಂಟ್ ಇನ್ಕಮ್ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಹಾಫ್ ಆಫ್ ದ ಗವರ್ಮೆಂಟ್ ಇನ್ಕಮ್. ನಮ್ದು ಆಲ್ರೆಡಿ ಡೆಫಿಸಿಟ್ ಇದೆ. ನಾವು ಬರ್ತಾ ಇರೋ ಇನ್ಕಮ್ ಗಿಂತ 1.5 times ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೀವಿ ಗವರ್ಮೆಂಟ್ ಅಲ್ಲಿ.
So it will take away 50% of the government income. Anyway, see, given the fact that we are already spending 2.5% of our GDP on defense, other ಚರ್ಚೆ ಆಮೇಲೆ ಮಾಡೋಣ. So we'll also have a topic as to say ಎಲ್ಲಿಂದ ಬರ್ಬೋದು ದೇಶನೇ ಇಲ್ಲ ಅಂದ್ರೆ ಎಲ್ಲಿಂದ UBI ಬರುತ್ತೆ? ಇಲ್ಲ, ಕೊಡಿಸ್ಬೇಡ ಮಾರಾಯ, ನಾನೇನ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡು ಅಂತ ಹೇಳ್ತಾ ಇಲ್ಲ. ಬಟ್ ಐ ಆಮ್ ಸೇಯಿಂಗ್ ದಟ್ ಇದಕ್ಕೆ ದುಡ್ಡು ಎಲ್ಲಿಂದ ಬರೋದು ಅನ್ನೋದು ಚರ್ಚೆ ಒಂದ್ ಸ್ವಲ್ಪ ಆಯ್ತು, ಆಮೇಲೆ ಮಾಡೋಣ. ಬಟ್ ವಾಸುಕಿ ಕೇಳೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಸದ್ಯಕ್ಕೆ ಇರೋ ಸ್ಕೀಮ್ಗಳು, ಸದ್ಯಕ್ಕೆ ಇರೋ ಅಂತ ಬೆನಿಫಿಟ್ಗಳು ಅದಾಗ್ಲೇ ಇದೆ, ಅದ್ರ ಜೊತೆಗೆ UBI ಯಾಕೆ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಐ ಥಿಂಕ್ ಇದಕ್ಕೆ ಆನ್ಸರ್ 2-3 ಡೈರೆಕ್ಷನ್ ಅಲ್ಲಿ ಹುಡುಕೋಬಹುದು. ಉದಾಹರಣೆಗೆ ಇವಾಗ ನೀವು ಸ್ಕ್ಯಾಂಡಿನೇವಿಯಾ ಅಥವಾ ಬೇರೆ ದೇಶಗಳನ್ನ ತಗೊಂಡ್ರೆ, ಅಲ್ಲಿ ಉಚಿತವಾದ ಶಿಕ್ಷಣ ವ್ಯವಸ್ಥೆ ಆಗ್ಲಿ ಅಥವಾ ಉಚಿತವಾದ ಆರೋಗ್ಯ ವ್ಯವಸ್ಥೆ ಆಗ್ಲಿ, ಅದು ಒಂದು ಹಂತಕ್ಕೆ ಒಂದು ಒಳ್ಳೆ ಸ್ಟ್ರಕ್ಚರ್ ನ ಪಡ್ಕೊಂಡಿರುತ್ತೆ. ಅಂದ್ರೆ ನಿಮ್ಗೆ ಎಲ್ಲಾ ರೂಲ್ಸ್ ಕ್ಲಿಯರ್ ಆಗಿರುತ್ತೆ, ಅದಕ್ಕೆ ಮೊದ್ಲಿಂದಾನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಫಿಷಿಯಂಟ್ ಆಗಿ ಒಂದು ಒಳ್ಳೆ ಮಟ್ಟದಲ್ಲಿ ಆ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆ ತರ ಪ್ರೋಗ್ರಾಮ್ಗಳಿಗೆ ಆ ತರ ಪ್ರೋಗ್ರಾಮ್ ಇಲ್ಲ ಅಂದ್ರೆ ನಮ್ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಉದಾಹರಣೆ ತಗೊಂಡ್ರೆ, ಇರೋ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ ತುಂಬಾ ರೂಲ್ಸ್ ಇರುತ್ತೆ, ತುಂಬಾ ಬ್ಯೂರೋಕ್ರಸಿ ಇರುತ್ತೆ. ಅದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡೋದು? ಸೊ ಡೈರೆಕ್ಟ್ ಆಗಿ ನೀವು ದುಡ್ಡು ಕೊಟ್ರೆ ಅದು ಟು ಅನ್ ಎಕ್ಸ್ಟೆಂಟ್ ಆ ತೊಂದರೆಗಳು ಅವಾಯ್ಡ್ ಆಗತ್ತೆ ಅಂತ. ಉದಾಹರಣೆಗೆ ಒಂದು ಹಳ್ಳಿಗೆ ನೋಡಪ್ಪ, ನಾನು ನಿಮ್ಗೆಲ್ಲ ನೀವು ಹೈನುಗಾರಿಕೆ ಅಂದ್ರೆ ದನ ಸಾಕ್ಬೇಕು ಅಥವಾ ಕುರಿ ಸಾಕ್ಬೇಕು ಅಂದ್ರೆ ನಿಮ್ಗೆ ಒಂದಷ್ಟು ನಿಮ್ಗೆ ನಾವು ಕುರಿಗಳು ಸಪ್ಲೈ ಮಾಡ್ತೀವಿ ಅಥವಾ ದನಗಳು ಸಪ್ಲೈ ಮಾಡ್ತೀವಿ ಅಂತ ಒಂದು ಸ್ಕೀಮ್ ಜಾರಿ ಮಾಡಿದ್ರೆ, ಆ ಸ್ಕೀಮು ನಿನಗೆ ಬೇಕೋ ಬೇಡವೋ, ಇಷ್ಟ ಇದ್ರೆ ನೀನು ಬಹುಶಃ ನೀನ್ ಆ ಸ್ಕೀಮ್ ಅನ್ನ ತಗೊಂಡು ಅದನ್ನ ಇಂಟ್ರೆಸ್ಟ್ ಇಟ್ಕೊಂಡು ನೀನ್ ಹೈನುಗಾರಿಕೆ ಮಾಡ್ಬೋದು. ಬಟ್ ನಿನಗೆ ಅದ್ರ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನು ಆ ಹೈನುಗಾರಿಕೆ ಲೋನ್ ತಗೊಂಡು ಕುರಿ ಸತ್ತೋಯ್ತು ಅಥವಾ ದನ ಸತ್ತೋಯ್ತು ಅಂತ ಹೇಳಿ ಅಥವಾ ಅದನ್ನ ಯಾರಿಗಾದ್ರೂ ಮಾರಿ ನೀನ್ ಏನಾದ್ರೂ ಬೇರೆದ್ ಮಾಡ್ಬೋದು. ಬಟ್ ನಿನಗೆ ಅಕಸ್ಮಾತ್ ನಾನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳಿ ನಿನಗೆ 5,000ನೋ 10,000ನೋ ಕೊಟ್ರೆ, ನಾನೊಂದ್ ಸೈಕಲ್ ಶಾಪ್ ಇಡ್ತೀನಿ ಅಥವಾ ನಾನೊಂದ್ ಮೊಬೈಲ್ ರಿಪೇರಿ ಅಂಗಡಿ ಇಡ್ತೀನಿ ಅಥವಾ ಆತರ ಏನಾದ್ರು ಮಾಡ್ತೀನಿ ಅಂದ್ರೆ ಒಂದು ಮಟ್ಟದ ಒಂದು ಎಫಿಷಿಯನ್ಸಿ ಶುರುವಾಗತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ. ಸೊ ಐ ಥಿಂಕ್ UBI ಬೇಕು ಅಂತ ಸುಮಾರು ಜನ ಮಾತಾಡೋರು ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಅಥವಾ ಈ ತರ ಸ್ಕೀಮ್ಗಳು ಮಾಡಿದ್ರೆ ನಿನಗೆ ಏನ್ ಬೇಕು ಅನ್ನೋದನ್ನ ನೀನು ಕರೆಕ್ಟ್ ಆಗಿ ಗೆಸ್ ಮಾಡ್ತೀಯಾ ಅನ್ನೋ ಒಂದು ಕಾನ್ಸೆಪ್ಟ್ ನ ಜನ ಪುಷ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಅಕಸ್ಮಾತ್ ನಿಮ್ದು ಇರೋ ಅಂತ ಬೆನಿಫಿಟ್ ಸ್ಕೀಮ್ಸ್ ವರ್ಕ್ ಸರಿಗ್ ಆಗ್ತಿಲ್ಲ ಅಂದ್ರೆ ಇದನ್ನ ಟ್ರೈ ಮಾಡಿ ಅಂತ ರೆಕಮೆಂಡೇಶನ್ ಇರೋದು. ಆಮೇಲೆ ಅಲ್ಲಿ ಫಿಲಾಸಫಿಕಲ್ ಡಿಫ್ರೆನ್ಸ್ ಇದೆ. ಅಂದ್ರೆ ಯಾರು UBI ನ ಪ್ರಿಫರ್ ಮಾಡ್ತಾರೆ, ಆಮೇಲೆ ಯಾರು ವೆಲ್ಫೇರ್ ಸ್ಟೇಟ್ ನ ಪ್ರಿಫರ್ ಮಾಡ್ತಾರೆ ಅನ್ನೋದಕ್ಕೆ ಲಿಬರ್ಟೇರಿಯನ್ ಮತ್ತೆ ಸೋಷಿಯಲಿಸ್ಟ್ ಥಿಂಕಿಂಗ್ ಅಲ್ಲಿರೋ ಡಿಫ್ರೆನ್ಸ್ ಇದ್ದಂಗೆ. ಲಿಬರ್ಟೇರಿಯನ್ ಗಳ ಪ್ರಕಾರ ಅದು ಎವ್ರಿ ಇಂಡಿವಿಜುವಲ್ ಕ್ಯಾನ್ ಮೇಕ್ ಡಿಸಿಷನ್ಸ್ ಫಾರ್ ದೇರ್ ಲೈಫ್ ಅಂತ. ನನ್ ಜೀವನಕ್ಕೆ ಏನು ಒಳ್ಳೇದು ಅನ್ನೋದನ್ನ ನಾನ್ ಡಿಸೈಡ್ ಮಾಡೋದಕ್ಕೆ ನನಗೆ ಕೇಪಬಿಲಿಟಿ ಇದೆ ಅನ್ನೋದು ಲಿಬರ್ಟೇರಿಯನ್ ನಂಬ್ತಾರೆ. ಸೊ ಹಂಗಾಗಿ ಅವ್ರೇನ್ ಹೇಳ್ತಾರೆ, ನೀನು ಗವರ್ಮೆಂಟ್ ಸೆಂಟ್ರಲ್ ಕುತ್ಕೊಂಡು ಇಡೀ 1.3 ಬಿಲಿಯನ್ ಪಾಪ್ಯುಲೇಷನ್ ಏನ್ ಬೇಕು ಏನ್ ಬೇಡ, ಅವ್ರಿಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅನ್ನೋದು ಡಿಸೈಡ್ ಮಾಡೋ ಬದಲು ಅದು ಜನರು ಅವ್ರವ್ರ ಲೈಫ್ ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಮಕ್ಳು ಎಜುಕೇಶನ್ ಮುಖ್ಯನಾ ಅಥವಾ ನಂದು ದನ ಮೇಯಿಸೋದ್ ಮುಖ್ಯನಾ ಅನ್ನೋದು, ಇವಾಗ ಮಕ್ಳು ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ಯು ಮೂವ್ ಟು ಎ ಸಿಟಿ ವೇರ್ ದರ್ ಆರ್ ಗುಡ್ ಸ್ಕೂಲ್ಸ್. ಸೊ ಅದನ್ನ ಅವಾಯ್ಡ್ ಮಾಡೋಂಗೆ ಏನಾದ್ರು ಪಾಲಿಸೀಸ್ ಮಾಡಿದ್ರೆ ಅದು ಎಫೆಕ್ಟಿವ್ ಇರಲ್ಲ ಅನ್ನೋದು ಅದು ಲಿಬರ್ಟೇರಿಯನ್ ಆರ್ಗ್ಯುಮೆಂಟ್. ಹಂಗಾಗಿ ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡಿ, ಜನರಿಗೆ ದುಡ್ಡು ಕೊಡಿ, ಅವ್ರಿಗೆ ಏನ್ ಬೇಕೋ ಅದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ. ಅಂಡ್ ದೇ ಆರ್ ಗುಡ್ ಪೀಪಲ್ ಟು ಹ್ಯಾಂಡಲ್ ದೇರ್ ಲೈಫ್ ಅಂತ. ಈ ಬಿಗ್ ಗವರ್ಮೆಂಟ್ ಸಪೋರ್ಟ್ ಮಾಡೋ ಜನ ಹೇಳೋದೇನು, ನೀವ್ ಈ ತರ ದುಡ್ಡು ಕೊಟ್ರೆ, ಅಂದ್ರೆ ಇಷ್ಟೊಂದು ಕ್ಯಾಲೆಸ್ ಆಗಿ ಹೇಳಲ್ಲ, ಬಟ್ ಅವ್ರು ಇಂಪ್ಲಾಯ್ ಮಾಡೋದೇನು ಅಂದ್ರೆ ದುಡ್ಡು ಕೊಟ್ರೆ ಕುಡಿತಾರೆ ಜನ, ದುಡ್ಡು ಕೊಟ್ರೆ ಅದನ್ನ ಡ್ರಗ್ ಯೂಸ್ ಮಾಡ್ತಾರೆ, ಗಂಡಸ್ರು ಹೋಗ್ಬಿಟ್ಟು ಹೊರಗಡೆ ಖರ್ಚು ಮಾಡ್ಬಿಡ್ತಾರೆ. ಸೊ ಹಂಗಾಗಿ ನೀವು ಬರೀ ದುಡ್ಡು ಕೊಡಬಾರ್ದು ಅವರಿಗೆ. ಇಲ್ಲ ದುಡ್ಡು ಕೊಟ್ರೆ ಎಕ್ಸ್ಟ್ರಾ ಬಂದಿದ್ದ ದುಡ್ಡನ್ನ ಜನ ಬರೀ ಬಂಗಾರ ತಗೊಂಡು ಇಟ್ಕೊಳ್ತಾರೆ ಮನೆಯಲ್ಲಿ.
ಅದನ್ನೇನು ಎಜುಕೇಶನ್ ಯೂಸ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ ಈ ತರದ್ದು ಯೋಚನೆ ಇದೆ. ಜನರನ್ನ ನಂಬದೇ ಇದ್ರೆ ಜನ ಅವ್ರ ಜೀವನಕ್ಕೆ ಅವ್ರಿಗೆ ತೋರ್ಸಿದಂಗೆ ಕರೆಕ್ಟ್ ಡಿಸಿಷನ್ಸ್ ತಗೊಳಲ್ಲ ಅಂದ್ರೆ ಅವಾಗ ಗವರ್ಮೆಂಟ್ ತಗೋಬೇಕಾಗತ್ತೆ. ಇಟ್ಸ್ ಲೈಕ್ ನ್ಯಾನಿ ಸ್ಟೇಟ್, ಗವರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಫಾರ್ ಯು ಅನ್ನೋಂಗೆ. ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಸುಪ್ರೀತ್ ತಗೊಂಡ್ಬಂದಿದ್ದು ವಾಸುಕಿ. ತುಂಬಾ ಜನ UBI ನ ಅಪೋಸ್ ಮಾಡೋರು, ಇಲ್ಲಪ್ಪ ಎಲ್ರಿಗೂ ದುಡ್ಡು ಕೊಟ್ರೆ ಅವರು ಸಿಗರೇಟು, ಆಲ್ಕೋಹಾಲು ಅಥವಾ ಡ್ರಗ್ಸ್ ಇತ್ಯಾದಿಗಳಿಗೆ ಖರ್ಚು ಮಾಡ್ತಾರೆ ಅಂತ ಒಂದು ಅಕ್ಯುಸಿಷನ್ ಇದೆ. ಬಟ್ ತುಂಬಾ ರಿಸರ್ಚ್ ಇದನ್ನ ಉಲ್ಟಾ ಅಂತ ಪ್ರೂವ್ ಮಾಡಿದೆ. ಫಾರ್ ಎಕ್ಸಾಂಪಲ್ 2013 UN ವರ್ಲ್ಡ್ ಬ್ಯಾಂಕ್ ಅವ್ರು ರಿಸರ್ಚ್ ಮಾಡಿದ ಪ್ರಕಾರ 30-40 ಊರುಗಳಲ್ಲಿ, ಸಿಟಿಗಳಲ್ಲಿ ಇದನ್ನ ಟ್ರೈ ಮಾಡಿದ್ರು. ಆದ್ರೆ ಎಕ್ಸ್ಪೆಕ್ಟೆಡ್ ಅಮೌಂಟ್ ಆಫ್ ವೇಸ್ಟೇಜ್ ಆಫ್ ಮನಿ ಆನ್ ಆಲ್ಕೋಹಾಲ್ ಆರ್ ಸಿಗರೇಟ್ ಡಿಡ್ ನಾಟ್ ಹ್ಯಾಪನ್. ಬಹುತೇಕ ಜನ ಅದನ್ನ ತಮ್ಮ ಮಕ್ಕಳ ಎಜುಕೇಶನ್ಗೆ ಅಥವಾ ಹೊಸ ವಸ್ತು ತಗೊಳಕ್ಕೆ ಆತರ ಖರ್ಚು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಒಂದು ತಮಾಷೆ ಅಂದ್ರೆ ಒಂದು ತಮಾಷೆ ಎಕ್ಸ್ಪೆರಿಮೆಂಟ್ ಆಗಿದ್ದು ಅಂದ್ರೆ 3,000 ಪೌಂಡ್ ಅಂತ ಲಂಡನ್ ನಲ್ಲಿ ಕಡು ಬಡವರಿಗೆ ಅಂತ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ರು. ಆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದ್ರೆ ಇವರೆಲ್ಲ ಈ ದುಡ್ಡನ್ನ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಉಡಾಯಿಸಿ ಅದನ್ನ ಖಾಲಿ ಮಾಡ್ಬಿಡ್ತಾರೆ ಅಂತ. ಬಟ್ ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಏನಾಯ್ತು ಅಂದ್ರೆ ಆ ಕೊಟ್ಟಿದ್ದ 3,000 ಪೌಂಡ್ ಅಲ್ಲಿ ಕೇವಲ 778 ಪೌಂಡ್ಸ್ ಅನ್ನ ಖರ್ಚು ಮಾಡಿದ್ರು. ಇನ್ ಮಿಕ್ಕಿದನ್ನೆಲ್ಲ ಉಳಿಸ್ಕೊಂಡಿದ್ರು. ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಒಂದು ಎಫಿಷಿಯನ್ಸಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಸೈಕಲ್ ಕೊಡ್ತೀನಿ ಅಂತ ಹೇಳಿ ಗೌರ್ಮೆಂಟ್ ಇಂದ ನೀವು ಸೈಕಲ್ ಕೊಟ್ರೆ ಅವ್ರೇನ್ ಮಾಡ್ತಾನೆ, ಒಂದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಬ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಆ ಕಾಂಟ್ರಾಕ್ಟ್ ಅಲ್ಲಿ ಒಂದ್ ಸೈಕಲ್ಗೆ ಎಷ್ಟು ಬೆಲೆ ಅಂತ ನೆಗೋಸಿಯೇಷನ್ ಸರಿಗ ಆಗಿರಲ್ಲ. ಆದ್ರೆ ಲೋಕಲ್ ಆಗಿ ಅವನು ನೆಗೋಷಿಯೇಟ್ ಮಾಡಿದಾಗ ಅವನು ಇದು ನನಗೆ ಕೊಟ್ಟಿರೋಂತ ದುಡ್ಡು 1,000 ರೂಪಾಯಿ ಆಯ್ತಾ, ಈ 1,000 ರೂಪಾಯಿಯಲ್ಲಿ ನಾನು 800 ರೂಪಾಯಿಗೆ ಸೈಕಲ್ ತಗೊಂಡ್ರೆ ನಾನು 2,000 ಬೇರೆ ಎಲ್ಲಾದ್ರೂ ಖರ್ಚು ಮಾಡ್ಬೋದು ಅನ್ನೋ ಒಂದು ಉತ್ಸಾಹ, ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಓನರ್ಶಿಪ್ ಇರುತ್ತೆ. ಆ ಓನರ್ಶಿಪ್ ತುಂಬಾ ಮುಖ್ಯ ಅಂತ UBI ಸಪೋರ್ಟ್ ಮಾಡೋರು ಒಂದು ಕಾನ್ವರ್ಸೇಷನ್ ಮಾಡ್ತಾರೆ. ಅದನ್ನ ನಾನು ಜಸ್ಟ್ ಟ್ರೈನ್ ಟು ಸೇ ದಟ್ ಬಿಕಾಸ್ ಸುಪ್ರೀತ್ ಈ ಡ್ರಿಂಕ್ಸ್ ಆಲ್ಕೋಹಾಲ್ ಅನ್ನಲ್ಲ, ಅವಾಗ ರಿಸರ್ಚ್ ಜ್ಞಾಪಕ ಬಂತು ನನಗೆ. ಆಕ್ಚುಲಿ ಅದೇ ಬಿಗ್ಗೆಸ್ಟ್ ಕನ್ಸರ್ನ್ ಇರೋದು. ಹಂಗಾಗಿನೇ ಈ UBI ನೆಲ್ಲ ಸಣ್ಣ ಪ್ರಾಜೆಕ್ಟ್ ತರ ಮಾಡ್ತಿದ್ದಾರೆ. ಒಂದೊಂದು ಹಳ್ಳಿಗಳಲ್ಲಿ, ಒಂದೊಂದು ಸಿಟಿಗಳಲ್ಲಿ ಲಿಮಿಟೆಡ್ ಇವರಿಗೆ ಕೊಟ್ಬಿಟ್ಟು ಅದು ಹೆಂಗೆ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂತ ಟ್ರ್ಯಾಕ್ ಮಾಡೋ ತರ. ಆಮೇಲೆ ಅದನ್ನ ಇಡೀ ದೇಶಕ್ಕೆ ಅಪ್ಲೈ ಮಾಡ್ಬೋದಾ ಅಥವಾ ಪರ್ಮನೆಂಟ್ ಇದಕ್ಕೆ ಅಪ್ಲೈ ಮಾಡ್ಬೋದಾ. ಆಕ್ಚುಲಿ ಕೀನ್ಯಾದಲ್ಲಿ ಬಿಗ್ಗೆಸ್ಟ್ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ನಮ್ಮ ಇಂಡಿಯನ್ ಎಕನಾಮಿಸ್ಟ್ ಅಭಿಜಿತ್ ಬ್ಯಾನರ್ಜಿ ನೊಬೆಲ್ ಪ್ರೈಸ್ ಬಂತಲ್ಲ ಲಾಸ್ಟ್ ಇಯರ್. ಸೊ ಅವರು ಒಂದು ಪ್ರಾಜೆಕ್ಟ್ ನ ಸ್ಟಡಿ ಮಾಡ್ತಾ ಇದ್ದಾರೆ. 12 ವರ್ಷ 6,000 ಜನ ಒಂದು ಹಳ್ಳಿನಲ್ಲಿ ಇರೋರಿಗೆ ಮಂತ್ಲಿ ಈ ತರ UBI ಕೊಡ್ತಾ ಇದ್ದಾರೆ. ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ಅವರು ಆ ಊರ್ ಬಿಟ್ಟು ಹೋಗ್ಬಾರದು, ಅಂದ್ರೆ ಎಲ್ಲಿದ್ದಾರೆ ಅಲ್ಲೇ ಇರ್ಬೇಕು ಅಂತ. ಯಾಕಂದ್ರೆ ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಅವರು ಮೂವ್ ಆದ್ರು ಅಂತಂದ್ರೆ ಅವಾಗ ಇಟ್ ವಿಲ್ ಅಫೆಕ್ಟ್ ಡೇಟಾ ಅನ್ನೋದಕ್ಕೆ ಅದೊಂದು ಕಂಡೀಷನ್ ಇರೋದು. ಇನ್ನು ಉಳಿದಿದ್ದು ಏನು ಕಂಡೀಷನ್ ಇಲ್ಲ. ಸೊ ಅವರು ಅದನ್ನ ಇನ್ನೊಂದು ವಿಲೇಜ್ ಕಂಪೇರ್ ಮಾಡಿ ಹೆಂಗೆ ಇಲ್ಲಿ ಜನರದು ಇನ್ಸೆಂಟಿವ್ಸ್ ಚೇಂಜ್ ಆಗುತ್ತೆ, ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಫಾರ್ 12 years. ಯಾಕೆ ಅಂದ್ರೆ ಈ ಶಾರ್ಟರ್ ಪೀರಿಯಡ್ ಅಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಜನರಿಗೆ ಗೊತ್ತಿತ್ತು ಇವಾಗ 1 ವರ್ಷದವರೆಗೂ ನನಗೆ ದುಡ್ಡು ಬರುತ್ತೆ ಅಂತ. ಹಂಗಾಗಿ ಅದು ಏನು ಡ್ರಾಸ್ಟಿಕ್ ಚೇಂಜಸ್ ಮಾಡ್ಲಿಲ್ಲ. ಯಾರು ಕೆಲಸ ಬಿಟ್ಬಿಟ್ಟು ಅವ್ರದ್ದು ಪೊಯೆಟ್ರಿ ಅಥವಾ ಆರ್ಟಿಸ್ಟಿಕ್ ಇಂಟ್ರೆಸ್ಟ್ ನ ಫಾಲೋ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇದು ಬರೀ ಟೆಂಪರರಿ ಅಂತ ಗೊತ್ತಿತ್ತು. ಹಂಗಾಗಿ ಅದು ಒಂದು ರೀಸನ್. ಹಂಗಾಗಿ ಇದನ್ನ ಲಾಂಗ್ ಟರ್ಮ್ 12 years ಗೆ ಟೆಸ್ಟ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ತೆಲಂಗಾಣದಲ್ಲಿ 2018 ಅಲ್ಲಿ ರೈತ ಬಂಧು ಅಂತ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದ್ರಲ್ಲಿ ಏನು ಅಂದ್ರೆ 1 ಎಕರೆಗೆ ವರ್ಷಕ್ಕೆ 2 ಸಲ 4,000 ರೂಪಾಯಿ ಪೇ ಮಾಡುತ್ತೆ ಗವರ್ಮೆಂಟ್. UBI ತರನೇ ಅದು. ಅದನ್ನ ಫಾರ್ಮ್ ಸಬ್ಸಿಡಿ ಅಂತ ಕರಿತಿದ್ದಾರೆ. ಅದು ಕಂಡೀಷನ್ ಇಲ್ಲ, ಅದನ್ನ ಏನಕ್ಕಾದ್ರೂ ಯೂಸ್ ಮಾಡ್ಬೋದು ಅವರು ಅಂತ. ಆಮೇಲೆ ಎಷ್ಟು ಎಕರೆ ಇದೆ ಜಮೀನು ಅನ್ನೋದನ್ನು ಕಂಡೀಷನ್ ಇಲ್ಲ. ಅಂದ್ರೆ 1,000 ಎಕರೆ ಇರೋ ರೈತಂಗೂ ದುಡ್ಡು ಬರುತ್ತೆ, 1 ಎಕರೆ ಅರ್ಧ ಎಕರೆ ಇರೋರಿಗೂ ದುಡ್ಡು ಬರುತ್ತೆ. ಸೊ 2018 ಅಲ್ಲಿ ಶುರು ಮಾಡಿರೋದು. ಅದ್ರದ್ದು ಇವಾಗ ಅವರು ಸ್ಟಡಿ ಮಾಡಿರೋ ಪ್ರಕಾರ ಅದನ್ನೆಲ್ಲ ಮೋಸ್ಟ್ಲಿ
ಏನೋ ಗೊಬ್ಬರ ಆಮೇಲೆ ಒಳ್ಳೆ ಕ್ವಾಲಿಟಿ ಬೀಜಗಳು ತಗೊಳೋದಕ್ಕೆ ಅದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ. ಬಟ್ ನಮಗ್ ಗೊತ್ತು ಯಾವುದೇ ಗವರ್ಮೆಂಟ್ ಪ್ರೋಗ್ರಾಮ್ ಇದ್ರೆ ಅದನ್ನ ರೂಲಿಂಗ್ ಗವರ್ಮೆಂಟ್ ಇತ್ತು ಅಂದ್ರೆ ಎಲ್ಲಾ ಸ್ಟಡಿಗಳು ಇದು ಅಮೋಘವಾದ ಸಕ್ಸಸ್ ಅನ್ನೋಂಗೆನೆ ಇರುತ್ತೆ. ಸೊ ಅದೊಂದು ನಾವು ತಲೆನಲ್ಲಿ ಯೋಚನೆ ಮಾಡ್ಬೇಕು. ಯಾವುದೇ ಸ್ಟಡಿ ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಬಗ್ಗೆ ಇರೋ ಸ್ಟಡಿ ನಡೆದ್ರೆ ಅದರಲ್ಲಿ ಎಸ್ಪೆಷಲಿ ನಾವು ಟ್ರಸ್ಟ್ ಕಡಿಮೆ ಇರುವಂತ ಕಂಟ್ರೀಸ್ ಅಲ್ಲಿ ನಡೆದ್ರೆ ಅದು ಆ ಸ್ಟಡೀಸ್ ಇಂದ ಬರೋ ರಿಸಲ್ಟ್ ಗಳನ್ನ ಡೌಟ್ಫುಲ್ ಆಗಿ ನೋಡ್ಬೇಕು. ಯಾಕೆ ಅಂದ್ರೆ ಆ 30 ಸ್ಟಡೀಸ್ ಮಾಡಿ ವರ್ಲ್ಡ್ ಬ್ಯಾಂಕ್ ಹೇಳ್ತಲ್ಲ, ದೇರ್ ಇಸ್ ನೋ ಎವಿಡೆನ್ಸ್, ಜನಕ್ಕೆ ಕೊಟ್ರ ಇದು ಅವ್ರನ್ನ ಮಿಸ್ಯೂಸ್ ಮಾಡ್ತಾರೆ, ಅವ್ರದ್ದು ಜಡ್ಜ್ಮೆಂಟ್ ನ ನಂಬಕ್ ಆಗಲ್ಲ ಅಂತ. ಅದಕ್ಕೆ ಕೌಂಟರ್ ಎವಿಡೆನ್ಸ್ ಒಂದಿದೆ. ಏನು ಅಂದ್ರೆ ಈ ಲಾಟ್ರಿ ಟಿಕೆಟ್ ಗಳಿಗೆ ಯಾರು ದುಡ್ಡು ಸ್ಪೆಂಡ್ ಮಾಡ್ತಾರೆ, ಯಾವುದೇ ದೇಶದಲ್ಲಿ ಎಲ್ಲಿ ಲಾಟ್ರಿ ಇದೆ ಅಲ್ಲಿ ಯಾರು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ತಾರೆ, ಶ್ರೀಮಂತರು, ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಯಾರು ಅದರಲ್ಲಿ ಸ್ಪೆಂಡ್ ಮಾಡಲ್ಲ. ಮೆಜಾರಿಟಿ ಸ್ಪೆಂಡ್ ಮಾಡೋದು ಲೋವರ್ ಇನ್ಕಮ್ ಇರುವಂತ ಜನ ಲಾಟ್ರಿ ಟಿಕೆಟ್ ಮೇಲೆ. ಸೊ ಅದು ಆಕ್ಚುಲಿ ಕೌಂಟರ್ ಇಂಟ್ಯೂಟಿವ್. ಅವರಿಗೆ ಇರೋದೇ ದುಡ್ಡು ಕಡಿಮೆ ಇರುವಾಗ ಯಾಕೆ ಅವರು ಈ ತರದ್ದು ವೇಸ್ಟ್ಫುಲ್ ಇದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ ಅಂತ. ಬಟ್ ಅದೇ ಅಲ್ಲಿ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ಸೆಂಟಿವ್ ಲಾಟ್ರಿ ಟಿಕೆಟ್ ಅನ್ನೋದು ಅವ್ರದ್ದು ಲೈಕ್ ಕ್ವಿಕೆಸ್ಟ್ ವೇ ಟು ಗೆಟ್ ಔಟ್ ಆಫ್ ಪಾವರ್ಟಿ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗೇನೆ ಈಗ ಡೈಲಿ ಲೈಫ್ ಕಷ್ಟ ಇರುವಾಗ ದೇ ವಿಲ್ ಬಿ ದ ಒನ್ ಹೂ ವಿಲ್ ಬಿ ಇನ್ ನೀಡ್ ಆಫ್ ಆಲ್ಕೋಹಾಲ್. ಆಮೇಲೆ ಮಿಸರಬಲ್ ಜಾಬ್ಸ್ ಇದ್ರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಜಾಬ್. ಅಮೆರಿಕದಲ್ಲಿ ಆಗಿರೋ ಪ್ರಾಬ್ಲಮ್ ಇದೇನೆ. ಓಪಿಯಾಯ್ಡ್ ಕ್ರೈಸಿಸ್ ಏನಕ್ಕಿದೆ ಅಂದ್ರೆ ಇಟ್ಸ್ ನಾಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಮನಿ. ಸುಪ್ರೀತ್, ಓಪಿಯಾಯ್ಡ್ ಅಂದ್ರೆ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬಿಡಿ. Opioid is actually a medicine that has properties that's based out of opium that will help you relax, and ಅದರದ್ದು ಪ್ರಿಸ್ಕ್ರಿಪ್ಷನ್ ರೂಲ್ಸ್ ತುಂಬಾ ವೀಕ್ ಇರೋದ್ರಿಂದ ಜನ ಅದನ್ನ ಹೆಚ್ಚು ಕೊಂಡ್ಕೊಂಡು ಅದನ್ನ ಸೇವನೆ ಮಾಡ್ತಾರೆ. ದಟ್ ಇಸ್ ಓಪಿಯಾಯ್ಡ್ ಅಡಿಕ್ಷನ್. ಒಂಥರ ಅಫೀಮ್ ಸೇವನೆ ಈಕ್ವಲೆಂಟ್ ಅದಷ್ಟೇ. ಅದು ಪೇನ್ ಕಿಲ್ಲರ್, ಬೇಸಿಕಲಿ ಅದು ಪೇನ್ ಕಿಲ್ಲರ್. ಸೊ ಅದು ಪೇನ್ ಅಂದ್ರೆ ಅದೇ ಏನೋ ಫಿಸಿಕಲ್ ಪೇನ್ ಇದ್ರೆ ಜನ ಪೇನ್ ಕಿಲ್ಲರ್ ತಗೊಳ್ತಾರೆ. ಬಟ್ ಇಲ್ಲಿ ಆಗ್ತಾ ಇರೋದು ಅಮೆರಿಕದಲ್ಲಿ ತುಂಬಾ ಜನ ಅದ್ರ ಅಡಿಕ್ಷನ್ ಒಳಗಾಗಿದ್ದಾರೆ, ತುಂಬಾ ಜನ ಸತ್ತೋಗ್ತಿದ್ದಾರೆ ಅಲ್ಲಿ. ಅದು ದೊಡ್ಡ ಕ್ರೈಸಿಸ್. ಯಾಕೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಮನಿ. ಅವ್ರಿಗೆ ಮನೆಗಳಿದೆ, ಕಾರ್ಗಳಿದೆ, ಆದ್ರೆ ಕೆಲ್ಸ ಇಲ್ಲ. ಸೊ ಅದು ಇನ್ನೊಂದು ಪಾಯಿಂಟಿಗೆ ಬರುತ್ತೆ. ಕೆಲಸ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಎ ವೇ ಟು ಅರ್ನ್ ಎ ಲಿವಿಂಗ್. ಎಷ್ಟೊಂದ್ ಜನಕ್ಕೆ ಅದು ಮೀನಿಂಗ್ ಕೊಡುತ್ತೆ, ಲೈಫ್ಗೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ. ಒಂದ್ ಮನೆಯಲ್ಲಿ ಗಂಡು ಅಥವಾ ಲೈಕ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಈವನ್ ವೈಫ್ ಆಗಿರ್ಬೋದು, ಅವರು ದುಡ್ಡು ತಂದು ನಾನ್ ಮನೆನ ನಡೆಸ್ತಾ ಇದ್ದೀನಿ ಅನ್ನೋದು ದಟ್ ಗಿವ್ಸ್ ದಮ್ ಎ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾವು ತುಂಬಾ ಜನ ಯೋಚನೆ ಮಾಡೋರು, ಇದು ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಕೆಲಸ ಮಾಡೋ ಅಗತ್ಯ ಇರಲ್ಲ, ಅವ್ರಿಗೆ ದೇ ವಿಲ್ ಪರ್ಸ್ಯೂ ದೇರ್ ಲೈಫ್ ಆಂಬಿಷನ್ ಅಂತ. ನಮಗೆ ಗೊತ್ತು ಅಂಬಾನಿ ಮಕ್ಕಳು ಯಾರು ದೊಡ್ಡ ಆರ್ಟಿಸ್ಟ್ ಗಳಾಗಿಲ್ಲ. ಸೊ ನಿಮಗೆ ಒಂದು ಕೆಲಸ ಮಾಡೋ ಅವಶ್ಯಕತೆ ಅಂತ ತೆಗೆದಿದ ತಕ್ಷಣನೇ ಎಲ್ಲರೂ ಗ್ರೇಟ್ ಆರ್ಟಿಸ್ಟ್ ಗಳು ಆಗ್ಬಿಡಲ್ಲ. ಆಮೇಲೆ ಎಷ್ಟೊಂದ್ ಜನ ನಮ್ದು ಕವಿ ಸಾಹಿತಿಗಳು ಬಡತನದಲ್ಲಿ ಇದ್ದು ಅದರಿಂದ ಹುಟ್ಟಿರೋದು. ಇಟ್ಸ್ ನಾಟ್ ಲೈಕ್ ಇಫ್ ಯು ರಿಮೂವ್ ಆಲ್ ಡಿಫಿಕಲ್ಟಿ ಅವ್ರ ಜನ ಅವ್ರದ್ದು ಟ್ಯಾಲೆಂಟ್ ಗಳು ಬ್ಲಾಸಮ್ ಆಗ್ಬಿಡುತ್ತೆ ಅನ್ನೋದು ಅದೇ ಅದೊಂದು ಆ ಥಿಂಕಿಂಗು ಕಷ್ಟ ಅರ್ಥ ಮಾಡ್ಕೊಳೋದಕ್ಕೆ. ಸುಪ್ರೀತ್, ಈಗ ನೀವು ಮೋಸ್ಟ್ ಆಫ್ ದ ಎಕ್ಸಾಂಪಲ್ಸ್ ಕೊಟ್ರಲ್ಲ, ಲೈಕ್ ಇನ್ ಸಮ್ ವಿಲೇಜಸ್ ಆತರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ. ಸೊ ಆತರ ನೋಡಿದ್ರೆ ದಿಸ್ ವರ್ಕ್ಸ್ ವೆಲ್ ವಿತ್ ಸ್ಮಾಲರ್ ಪಾಪ್ಯುಲೇಷನ್ಸ್ ಅಂಡ್ ಸ್ಮಾಲರ್ ಕಮ್ಯುನಿಟೀಸ್ ತರ. ಟೇಕ್ ಎನ್ ಎಕ್ಸಾಂಪಲ್, ಒಂದ್ ಹಳ್ಳಿಲಿ ಇದನ್ನ ನಡೆಸಬೇಕು ಅಥವಾ ಒಂದ್ ಸಿಟಿಲಿ ನಡೆಸಬೇಕು ಅಂದ್ರೆ ಇಟ್ಸ್ ಮಚ್ ಮೋರ್ ಮ್ಯಾನೇಜಬಲ್. ಬಿಕಾಸ್ ಆ ಸಿಟಿ ನಡೆಸೋರಿಗೆ ಅಲ್ಲಿ ರಿಯಾಲಿಟೀಸ್ ಗೊತ್ತಿರುತ್ತೆ, ಅಲ್ಲಿ ಚಾಲೆಂಜಸ್ ಗೊತ್ತಿರುತ್ತೆ, ಅಂಡ್ ಅಲ್ಲಿ ಜನಕ್ಕೆ ಎಷ್ಟು ಬೇಕಾಗುತ್ತೆ ಅದು ಗೊತ್ತಿರುತ್ತೆ. And the whole point of UBI is it's more like a centralized like from one place it has to be run on a thara concept. So that itself is inefficient alva. Like, and instead of doing the same thing, I'm not against UBI or anything, but adon centralized idrinda madadra badlu if the same thing is executed in in smaller communities, in smaller villages and cities, don't you think it will be more efficient? ಇಲ್ಲ, ಆಕ್ಚುಲಿ ಇದು ಐಡಿಯಲ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಇಲ್ಲಿ ಯೂನಿಟ್ ಅಂದ್ರೆ ಯಾವ ಯೂನಿಟ್ ಡಿಸಿಷನ್ ಮಾಡುತ್ತೆ ದಟ್ ಈಸ್ ಅನ್ ಇಂಡಿವಿಜುವಲ್.
ಅಲ್ವಾ? ಇಲ್ಲಿ ಇದು ಇಟ್ಸ್ ಎ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ. ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋದು ಒಂದು ಇನ್ಫ್ರಾಸ್ಟ್ರಕ್ಚರ್. ಗವರ್ಮೆಂಟ್ ಎಷ್ಟು ಕೊಡ್ಬೇಕು, ಯಾವ ಲೆವೆಲಿಗೆ ಕೊಡ್ಬೇಕು ಅಷ್ಟೇ ಡಿಸೈಡ್ ಮಾಡೋದು. ಲೈಕ್ ದೇರ್ ಇಸ್ ನೋ ಅದರ್ ಬ್ಯೂರೋಕ್ರಸಿ. ಇನ್ನು ಉಳಿದಿದ್ದೆಲ್ಲ ಇಟ್ಸ್ ಲೈಕ್ ಪೇಟಿಎಂ ಅಲ್ಲಿ ದುಡ್ಡು ಕಳಿಸ್ದಂಗೆ. ಪ್ರತಿ ತಿಂಗಳು ಪೇಟಿಎಂ ಅಲ್ಲಿ ಇಷ್ಟು ದುಡ್ಡು ಬರುತ್ತೆ, ಇಲ್ಲ ಬ್ಯಾಂಕ್ ಅಕೌಂಟ್ ಇಷ್ಟು ದುಡ್ಡು ಬರುತ್ತೆ ಅಂದ್ರೆ ದೇರ್ ಇಸ್ ನೋ ಬಡಿ ಇನ್ವಾಲ್ವ್ಡ್ ಇನ್ ಬಿಟ್ವೀನ್. ಯಾರ ಹತ್ರ ದುಡ್ಡಿದೆ ಅವ್ರು ಯಾರಿಗ್ ಬೇಕು ದುಡ್ಡು ಅಲ್ಲಿಗೆ ಕಳಿಸ್ಬಿಟ್ರೆ ಮುಗ್ದೋಯ್ತು. ಇನ್ ಎಲ್ಲಾ ಡಿಸಿಷನ್ ಮೇಕಿಂಗು ಅವರು ಇಂಡಿವಿಜುವಲ್ ಜನ ಮಾಡೋದು. ಸೊ ಇಟ್ಸ್ ದ ಐಡಿಯಲೈಸ್ಡ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಮುನ್ಸಿಪಾಲಿಟಿ ಇಷ್ಟು ಕೊಡ್ತೀವಿ ಅಂತಾರೆ, ಇನ್ನೊಂದು ಮುನ್ಸಿಪಾಲಿಟಿ ಅದಕ್ಕೊಂದು ಸ್ಟಡಿ ಗ್ರೂಪ್ ಮಾಡ್ತಾರೆ ಎಷ್ಟು ಕೊಡ್ಬೇಕು ಅನ್ನೋದು. ಅಲ್ಲಿ ಬ್ಯೂರೋಕ್ರಸಿ ಶುರು ಆಗುತ್ತೆ. ಆಮೇಲೆ ಮತ್ತೆ ಇನ್ಸೆಂಟಿವ್ಸ್ ಚೇಂಜ್ ಆಗುತ್ತೆ. ಇಲ್ಲಿಂದ ಜನ ಅಲ್ಲಿಗೆ ಹೋಗೋದು, ಇಲ್ಲ ಅಲ್ಲಿ ಅಡ್ರೆಸ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋದು. ಸೊ ಅದೇ ಇದು ಒಂದು ಪ್ಯೂರ್ ಥಿಯರಿಟಿಕಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಫಿಷಿಯನ್ಸಿ. ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋದಕ್ಕೆ ಥಿಯರಿಟಿಕಲಿ ಇದು ಒಳ್ಳೆ ಸಿಸ್ಟಮ್. ಆಕ್ಚುಲಿ ನನ್ಗೆ ಯು ಬಿ ಐ ಎಫಿಷಿಯಂಟ್ ಒಂದ್ ಲೆಕ್ಕದಲ್ಲಿ ಅಂತ ಅನ್ಸಿದ್ದು ಏನಕ್ಕೆ ಅಂದ್ರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತಾರೆ. ಅಂದ್ರೆ ಹಲವಾರು ಆಯಾಮಗಳಲ್ಲಿ ನಿಮ್ಗೆ ಬಡತನ ಕಾಡೋದು. ಉದ್ಯೋಗ ಆಗ್ಲಿ, ಅಥವಾ ವಿದ್ಯಾಭ್ಯಾಸ ಆಗ್ಲಿ, ಅಥವಾ ನಿಮ್ಮ ಆರೋಗ್ಯ ಆಗ್ಲಿ, ಅದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅದು. ಆಮೇಲೆ ಇನ್ನೊಂದು, ನೀನು 12 ಗಂಟೆ 16 ಗಂಟೆ ಕಷ್ಟ ಪಡ್ತೀಯ, ಯು ಆರ್ ವರ್ಕಿಂಗ್ ಬಟ್ ಯು ಆರ್ ಸ್ಟಿಲ್ ಪುವರ್. ಅಂದ್ರೆ ಇವಾಗ ಒಬ್ಬ ಕ್ಯಾಬ್ ಡ್ರೈವರ್ ತಗೊಂಡ್ರೆ ಅವನು ಒಂದು 12 ಗಂಟೆ ಕೆಲಸ ಮಾಡಿದ್ರು ಅವನಿಗೆ ಅಷ್ಟು ಕಷ್ಟ ಪಡ್ತಾ ಇದ್ದೀನಿ, ನನಗೆ ಬರೋ ಇನ್ಕಮ್ ತುಂಬಾ ಕಮ್ಮಿ ಇದೆ, ಕಷ್ಟಪಟ್ರು ನನ್ಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅನ್ನೋದು ಒಂಥರ ಸೋಷಿಯಲ್ ಅನ್ರೆಸ್ಟ್ ಆಗುತ್ತೆ. ಅಂದ್ರೆ ಅವನ್ಗೆ ಆ ಸಮಾಜದಲ್ಲಿ ಒಂಥರ ಏನು, ನನ್ ಇಷ್ಟೊಂದು ಕಷ್ಟಪಟ್ರು ನನಗೇನು ಇಲ್ಲ, ಅವ್ನ್ ನೋಡಿದ್ರೆ ಅಷ್ಟು ಆರಾಮಾಗಿದ್ದಾನೆ, ಒಂದ್ ಒಳ್ಳೆ ಶೂ ಹಾಕೊಂಡಿದ್ದಾನೆ, ಗಾಗಲ್ಸ್ ಹಾಕೊಂಡಿದ್ದಾನೆ ಅನ್ನೋ ಒಂದು ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದು ನಮ್ಮ ಸಮಾಜಕ್ಕೆ ಒಂಥರ ಘಾತುಕ ಆಗತ್ತೆ. ಅಂದ್ರೆ ಸೋಷಿಯಲ್ ಅನ್ರೆಸ್ಟ್ ಆಗತ್ತೆ ಅನ್ನೋದು ಒಂದು, ಅದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಒಬ್ಬನಿಗೆ ಒಂದು ಅಬೌವ್ ದ ಪಾವರ್ಟಿ, ಅಂದ್ರೆ ಅವನು ಬಡತನದ ರೇಖೆ ಮೇಲೆ ಹೋಗಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಸಿಕ್ಕಿದಾಗ ಈ ತರ ಒಂದು ಆಸ್ಪೆಕ್ಟ್ಸ್ ಕಮ್ಮಿ ಆಗತ್ತೆ. ಅಂದ್ರೆ ಅವನ್ಗೆ ಮಕ್ಳಿಗೆ ಸ್ಕೂಲ್ಗೆ ಹೋಗೋಕಾಗ್ಲಿ, ಅಥವಾ ಬೇರೆ ಒಂದು ದುಡ್ಡು ಇದೆಯಲ್ಲ, ಆ ದುಡ್ಡು ಅವನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಅದು ನನಗೆ ತುಂಬಾ ಐ ಲೈಕ್ ದಟ್ ಐಡಿಯಾ ಆಫ್ UBI ಆಕ್ಚುಲಿ. ಅದು ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ UBI ಇಂದ ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತ ತುಂಬಾ ಜನ ಆರ್ಗ್ಯೂ ಮಾಡ್ತಾರೆ. ಇನ್ಇಕ್ವಾಲಿಟಿ ಇನ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಪ್ರಾಬ್ಲಮ್, ಪಾವರ್ಟಿ ಇಸ್ ದ ಪ್ರಾಬ್ಲಮ್. ಇವಾಗ ಜನಕ್ಕೆ that is exactly what even I am saying too. ಇವಾಗ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಇಲ್ಲ ಅಂದ್ರೆ ಒಬ್ರಿಗಿಂತ ಒಬ್ರು ತುಂಬಾ ಜಾಸ್ತಿ ದುಡ್ಡು ಮಾಡಕ್ ಸಾಧ್ಯ ಇಲ್ಲ ಅಂದಾಗ ಯು ಕ್ಯಾನ್ ಎನ್ಫೋರ್ಸ್ ಈಕ್ವಾಲಿಟಿ. ಯಾಕಂದ್ರೆ ಎಲ್ಲಾರ್ನು ನಾವು ಮೇಲಕ್ ತಂದ್ರೆ ಎಲ್ಲಾರ್ಗು ಇನ್ನೂ ಜಾಸ್ತಿ ಕೆಲಸ ಮಾಡಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡೋರು ಇದ್ದೇ ಇರ್ತಾರೆ. ಆ ಇನ್ಇಕ್ವಾಲಿಟಿ ಇದ್ದೇ ಇರುತ್ತೆ. ಅಲ್ಲಲ್ಲ, ಈಕ್ವಾಲಿಟಿ ಮೆಜರ್ಗಿಂತ ಈ ಗ್ಯಾಪ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಅಂದ್ರೆ ಯೂನಿಫಾರ್ಮ್ ಆಗಿ, ಫಾರ್ ಎಕ್ಸಾಂಪಲ್ ಇವಾಗ ಇಫ್ ಯು ಟೇಕ್, ನನಗೆ ಇವಾಗ ಇರೋ 5,000, ನಾನು ತಿಂಗಳಿಗೆ 5,000 ಸಂಪಾದನೆ ಮಾಡ್ತಿದ್ರೆ ನನಗೆ 10,000 ಅಂತ ಬಂದ್ರೆ ದಿ ಆಸ್ಪಿರೇಷನ್ ಎಲ್ಲ ಮೀಟ್ ಆಗದೆ ಹೋದ್ರು, ಬಟ್ ಅಟ್ ಲೀಸ್ಟ್ ನನಗೆ ಆ ಬೇಸಿಕ್ ಒಂದು ಗ್ರೌಂಡ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಈಗ ಒಬ್ಬೊಬ್ರಿಗೂ ತಿಂಗಳಿಗೆ ಬೇಕಾದಂತ ದುಡ್ಡು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಮಾತಾಡಿದ್ವಿ. ಬಟ್ ಈಗ ಒಂದು ಸೆಕ್ಷನ್ ಅಲ್ಲಿ ಅದಕ್ಕೆ ಎಲ್ಲಿಂದ ದುಡ್ಡು ಬರ್ಬಹುದು ಅನ್ನೋ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತ. ನಾನು ಒನ್ ಟಾಪಿಕ್ ನ ಕವರ್ ಮಾಡ್ತೀನಿ, ಸುಪ್ರೀತ್ ಇನ್ ಮಿಕ್ಕಿದನ್ನ ಕವರ್ ಮಾಡಿ. ಒಂದು ಅಂದ್ರೆ ಆಟೋಮೇಶನ್. ಯಾರ್ಯಾವ ಕಂಪನಿಗಳು ಹೆಚ್ಚು ಆಟೋಮೇಶನ್ ಮಾಡ್ತಾರೋ ಅವ್ರ ಹತ್ರ ಹೆಚ್ಚಿನ ಟ್ಯಾಕ್ಸ್ ತಗೊಳ್ಳೋಣ ಅಂತ. ಯಾಕೆಂದ್ರೆ ಅವ್ರಿಗೇನು ಬೆನಿಫಿಟ್ ಆಗತ್ತೆ ಅಂದ್ರೆ, ನಾನು ನಿರಂತರವಾಗಿ 24/7 ಕೆಲಸ ಮಾಡ್ಬೋದು ಮಿಷಿನ್ಸ್ ಉಪಯೋಗಿಸ್ಕೊಂಡು, ಮತ್ತೆ ನನ್ನ ಕ್ವಾಲಿಟಿನೂ ಹೆಚ್ಚು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಟೋಮೇಶನ್, ಆ ತರ ಕಂಪ್ನೀಸ್ ಹತ್ರ ನಾನು ಹೆಚ್ಚಿನ ಆಟೋಮೇಶನ್
ಟ್ಯಾಕ್ಸ್ ಅಂತ ವಸೂಲಿ ಮಾಡಿ ನಾನು ಇದನ್ನ ಸಪೋರ್ಟ್ ಮಾಡ್ತೀನಿ ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವರು ತುಂಬಾ ಶ್ರೀಮಂತರಾದ್ರ ಹತ್ರ ಇನ್ನೂ ಹೆಚ್ಚು ಟ್ಯಾಕ್ಸ್ ನ ವಸೂಲಿ ಮಾಡ್ತೀನಿ, ಅಥವಾ ಲೆಗಸಿ ಟ್ಯಾಕ್ಸ್ ಅಂದ್ರೆ ಈಗ ನಾನು ತುಂಬಾ ಶ್ರೀಮಂತನಾಗಿ ನನ್ನ ಮಗನಿಗೆ ಒಂದಷ್ಟು ಸಂಪತ್ತನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ಹೆಚ್ಚು ಟ್ಯಾಕ್ಸ್ ಹಾಕ್ತೀನಿ ಅಂತ, ಅದಕ್ಕೆ ಹೆಚ್ಚು ಟ್ಯಾಕ್ಸ್ ಹಾಕಿ ನಾನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ಸಪೋರ್ಟ್ ಮಾಡಬಹುದು ಅಂತ ಇನ್ ಕೆಲವರು ವಾದ ಮಂಡಿಸ್ತಾ ಇದ್ದಾರೆ. ಸುಪ್ರೀತ್, ನೀವೇನಾದ್ರೂ 2-3 ಹೇಳ್ತೀರಾ ಇದ್ರ ಬಗ್ಗೆ? ಬೇರೆ ಅಡಿಷನಲ್ ಟ್ಯಾಕ್ಸಸ್ ಹೆಂಗೆ ಕಲೆಕ್ಟ್ ಮಾಡಬಹುದು UBI ಗೆ ಅಂತ? ಸೊ ಆಕ್ಚುಲಿ ಇವಾಗ ಅಮೆರಿಕದಲ್ಲಿ UBI ಬಗ್ಗೆ ಮಾತಾಡ್ತಿರೋದು ಆಂಡ್ರೂ ಯಾಂಗ್ ಅಲ್ವಾ. ಸೊ ಅವ್ರು ಹೇಳೋದೇನು, ನಾವು ಇವಾಗಿರೋ ಎಲ್ಲಾ ಇನ್ಎಫಿಷಿಯಂಟ್ ವೆಲ್ಫೇರ್ ಸ್ಪೆಂಡಿಂಗ್ ನ ಇದಕ್ ಡೈರೆಕ್ಟ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 80% ಬರುತ್ತೆ ಅಂತ ದುಡ್ಡು. ಬಟ್ ಆಕ್ಚುಲಿ ಆ ಸ್ಪೆಂಡಿಂಗ್ ತುಂಬಾ ಜಾಸ್ತಿ ಏನಿಲ್ಲ. ಇವರು ಯೂನಿವರ್ಸಲ್ ಏನಾದ್ರು $1,000 ಪರ್ ಮಂತ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ರೀಪ್ಲೇಸ್ ಮಾಡೋ ವೆಲ್ಫೇರ್ ಪ್ರೋಗ್ರಾಮ್ಸ್ ಇಂದ ಸೇವ್ ಆಗೋ ದುಡ್ಡು ಅದನ್ನ ಫಿಲ್ ಮಾಡಲ್ಲ. ಸೊ ಹಂಗಾಗಿ ಟ್ಯಾಕ್ಸಸ್ ಜಾಸ್ತಿ ಮಾಡ್ಲೇಬೇಕು. ಸೊ ಹೆಂಗೆ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಅದು ಇಟ್ಸ್ ಅಪ್ ಟು ಯಾರು ಗವರ್ಮೆಂಟ್ ಪವರ್ ಅಲ್ಲಿ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಾಪ್ಯುಲರ್ ಒಪಿನಿಯನ್ ಏನು, ಡೆಮೋಕ್ರಸೀಸ್ ಅಲ್ಲಿ ನಿಮಗೆ ಜನರಿಗೆ ನಾನು ಟ್ಯಾಕ್ಸ್ ಜಾಸ್ತಿ ಮಾಡಲ್ಲ, ಬಟ್ ಈ ಕಾರ್ಪೊರೇಟ್ ಕಂಪ್ನಿಗಳಿದಾವಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು, ಅಮೆಝಾನ್, ಗೂಗಲ್, ಫೇಸ್ಬುಕ್, ಇವ್ರಿಗೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂದ್ರೆ ಅದು ಎಲ್ಲಾ ಕಂಟ್ರೀಸ್ ಅಲ್ಲೂ ಪಾಪ್ಯುಲರ್ ಒಪಿನಿಯನ್ ಅದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಅದು ಒಳ್ಳೆ ರೆಟರಿಕ್. ಒಂದು, ಈ ಕಂಪ್ನಿಗಳ ಹತ್ರ ಸಿಕ್ಕಾಬಟ್ಟೆ ಲಾಬಿಯಿಸ್ಟ್ ಗಳಿರ್ತಾರೆ. ಸೊ ಆಕ್ಚುಲಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಎಲ್ಲ ಇಂಥ ಕಂಪ್ನಿಗಳು ಮಾಡ್ತವೆ. ಸೊ ಹಂಗಾಗಿ ಅದು ಸುಮ್ನೆ ಹೇಳೋದಕ್ ಚೆನ್ನಾಗಿರುತ್ತೆ, ಬಟ್ ಇಂಪ್ಲಿಮೆಂಟೇಶನ್ ಆಗಲ್ಲ. ಎಲ್ಲಿ ಕ್ಯಾಪಿಟಲಿಸಮ್ ಆಲ್ರೆಡಿ ಎಂಟ್ರೆನ್ಸ್ಡ್ ಇರುತ್ತೆ, US ಅಂತ ದೇಶದಲ್ಲಿ ಅದು ಸಾಧ್ಯ ಆಗದೇ ಇಲ್ಲ ಆ ತರ ಪಾಲಿಸೀಸ್ ತರೋದಕ್ಕೆ. ಸೊ ಏನಾದ್ರೂ ಮಾಡ್ಬಿಟ್ಟು ಅವರು ಸಾಧ್ಯ ಇರಲ್ಲ. ಏನಾದ್ರೂ ಮಾಡ್ಬಿಟ್ಟು ಅವರು ಈ ಜನರ ಮೇಲೆನೆ ಟ್ಯಾಕ್ಸ್ ಹಾಕ್ತಾರೆ, ಈ ಎಲ್ಲಾರು ಪೇ ಮಾಡ್ಬೇಕು ಅನ್ನೋಂಗೆನೆ. ಸೊ ಇವಾಗ ಒಂದ್ ಎಕ್ಸಾಂಪಲ್ ಏನು ಅಂದ್ರೆ, ಈ ಐವಿ ಲೀಗ್, ನಮ್ದು JNU ತಗೊಳ್ಳೋಣ ಎಕ್ಸಾಂಪಲ್. JNU ಇಸ್ ಫಂಡೆಡ್ ಬೈ ಗವರ್ಮೆಂಟ್. ಅಲ್ಲಿ ಹೋಗ್ಬಿಟ್ಟು ಜೆಂಡರ್ ಸ್ಟಡೀಸು, ಆಫ್ರಿಕಾದಲ್ಲಿ ಇದ್ರಲ್ಲಿರೋ ಯಾವ್ದೋ ಒಂದು ಸ್ಟಡೀಸು, ಈ ತರದ್ದೆಲ್ಲ PhD ಗಳು ಮಾಡ್ತಾರೆ. ಸೊ ಅದು ಟ್ಯಾಕ್ಸ್ ದುಡ್ಡು ಬರೀ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಅಷ್ಟೇ ಕೊಡ್ತಾ ಇಲ್ಲ. ಕೂಲಿ ಕೆಲಸ ಮಾಡೋರು ಒಂದು ಪಾರ್ಲೇಜಿ ಬಿಸ್ಕೆಟ್ ತಗೊಂಡ್ರೆ ಅದರಲ್ಲಿ GST ದುಡ್ಡು ಹೋಗುತ್ತೆ ಅದಕ್ಕೆ. ಈವನ್ ದೋ ಹೈಯರ್ ಎಜುಕೇಶನ್ ಆ ಜನಕ್ಕೆ ಏನೂ ಉಪಯೋಗ ಆಗದೆ ಇದ್ರು, ದೇ ಆರ್ ಪೇಯಿಂಗ್ ಫಾರ್ ದೀಸ್ ಪ್ರೋಗ್ರಾಮ್ಸ್. ಸೊ ಹಂಗೆ ಆಗೋಗುತ್ತೆ. ಎಲ್ಲರಿಗೂ ಬೇಕು ಅನ್ನಂಗ್ ಮಾಡಿದ್ರೆ ಇಂಥ ಪವರ್ಫುಲ್ ಕಂಪ್ನಿಗಳ ಇಲ್ಲಿ ಟ್ಯಾಕ್ಸ್ ಮಾಡೋದು ಕಷ್ಟ. ಅದು ಒಂದು. ಇನ್ನೊಂದು ವೆಲ್ತ್ ಟ್ಯಾಕ್ಸ್. ನೀವು ಹೇಳ್ದಂಗೆ ಈಗ ವೆಲ್ತ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ಒಬ್ಬ ಅಪ್ಪ ಮಕ್ಕಳಿಗೆ ಬಿಟ್ಟು ಹೋಗ್ತಾನೆ ವೆಲ್ತ್, ಆ ವೆಲ್ತ್ ಸುಮ್ನೆ ಕೂತಿರುತ್ತೆ, ಅದೆಲ್ಲೂ ಇನ್ವೆಸ್ಟ್ ಆಗಲ್ಲ, ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಎಕಾನಮಿ. ಸೊ ಅಂತದ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಕು ಅಂತ. ಸೊ ಗ್ರಾಜುಯಲಿ ಓವರ್ ಲೈಕ್ 100-200 ಇಯರ್ಸ್ ಅದು ಬೆಳೆದು 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 ತುಂಬಾ ದೊಡ್ಡ ವೆಲ್ತ್ ಆಗ್ಬಾರ್ದು ಅನ್ನೋದಕ್ಕೆ. ಅದಕ್ಕೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ವೆಲ್ತಿ ಪೀಪಲ್ ಕ್ಯಾನ್ ಅಫೋರ್ಡ್ ಟು ಮೂವ್ ಔಟ್ ಆಫ್ ದ ಕಂಟ್ರಿ. ಸೊ ಮಿಡಲ್ ಕ್ಲಾಸಿಗೆ ಆಗದೆ ಇರ್ಬೋದು, ಬಟ್ ಸೂಪರ್ ರಿಚ್ ಇರೋರಿಗೆ ಇಫ್ ದೇ ವಾಂಟ್ ಟು, ದೇ ಕ್ಯಾನ್ ಮೂವ್ ಎವ್ರಿಥಿಂಗ್ ಔಟ್ ಆಫ್ ದ ಕಂಟ್ರಿ. ಸೊ ಸ್ವೀಡನ್ ಅಲ್ಲಿ ಅದೇ ಆಗಿದ್ದು. ಸ್ವೀಡನ್ ಅಲ್ಲಿ 70s ಅಲ್ಲಿ ಇವರು ತುಂಬಾ ಸೋಷಿಯಲ್ ಪ್ರೋಗ್ರಾಮ್ಸ್ ಆಮೇಲೆ ವೆಲ್ಫೇರ್ ಎಲ್ಲ ಎಕ್ಸ್ಟೆಂಡ್ ಮಾಡಿ ಅವಾಗ ವೆಲ್ತ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಇನ್ನೂ ಒಂದೇನಿತ್ತು, ಎಂಪ್ಲಾಯೀಸ್ ಎಲ್ಲ ಸೇರಿ ಕಂಪ್ನಿನಲ್ಲಿ ಈಕ್ವಿಟಿ ಓನ್ ಮಾಡ್ಬೋದು. ಆಮೇಲೆ ಲೈಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಂಪ್ಲಾಯೀಸ್ ಕಂಪ್ನಿನ ಓನ್ ಮಾಡ್ತಾರೆ ಅಂತ. ಅಂದ್ರೆ ದ ಫೌಂಡರ್ ವಿಲ್ ಲೂಸ್ ಓನರ್ಶಿಪ್ ಆಫ್ ದ ಕಂಪನಿ. ಸೊ ಆ ತರದ್ದೆಲ್ಲ ಪಾಲಿಸೀಸ್ ತಂದಿದ್ರು. ಅವಾಗ ಏನಾಯ್ತು, ಎಲ್ಲಾ ಈ ಸೂಪರ್ ರಿಚ್ ಇದ್ದವರು ದೇ ಸ್ಟಾರ್ಟೆಡ್ ಮೂವಿಂಗ್ ಔಟ್ ಆಫ್ ದ ಕಂಟ್ರಿ. ಐಕಿಯಾ ಫೌಂಡರು ಸ್ವೀಡಿಶ್, ಅವನು ಜರ್ಮನಿಗೆ ರಿಲೊಕೇಟ್ ಆದ. ಜರ್ಮನಿ ಅಥವಾ ಸ್ವಿಟ್ಜರ್ಲ್ಯಾಂಡ್ ಇರ್ಬೇಕು. ಸೊ ಈ ತರ ಬೇರೆ ಬೇರೆ ದೇಶಗಳಿಗೆ ರಿಲೊಕೇಟ್ ಆಗ್ಬಿಡ್ತಾರೆ. ಈಗ ಹಂಗಾಗಿ ವೆಲ್ತ್ ಟ್ಯಾಕ್ಸ್ ಸ್ವೀಡನ್ ಅಲ್ಲಿ ಇಲ್ಲ. ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಅದೇ ಇರೋದು. ಎಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಕಂಪನೀಸ್ ವಿಲ್ ಬಿ ಇನ್ಸೆಂಟಿವೈಸ್ ಟು ಮೂವ್ ದೇರ್. ಇನ್ನು ಆಟೋಮೇಶನ್ ಬಂದ್ಬಿಟ್ರೆ ನಿಮಗೆ ವರ್ಕರ್ ವೇಜಸ್ ಮ್ಯಾಟರ್ ಆಗಲ್ಲ. ಒಂದ್ ಮೆಷಿನ್ ಕೆಲಸ ಮಾಡ್ಬೋದು ಅಂದ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಬೇರೆ ಏನಾದ್ರು ರಿಸೋರ್ಸಸ್ ಬೇಕಿರುತ್ತೆ. ಯಾವ ದೇಶ ಅದನ್ನ ಚೀಪಾಗಿ ಕೊಡುತ್ತೆ, ಕಡಿಮೆ ಟ್ಯಾಕ್ಸ್ ಕೊಡ್ತಾರೆ, ಅಲ್ಲಿಗೆ ಹೋಗ್ಬಿಡ್ತಾರೆ. ಸೊ ಹಂಗಾಗಿನ ಐರ್ಲೆಂಡ್ ಅಲ್ಲಿ ಈವನ್ ದೋ ದೇರ್ ಆರ್ ನೋ ರಿಯಲ್ ಜಾಬ್ಸ್, ಎಲ್ಲಾ ಡೇಟಾ ಸೆಂಟರ್ಗಳು
ಎಲ್ಲಾ ಕಂಪ್ನಿಗಳು ಐರ್ಲೆಂಡ್ ಅಲ್ಲಿ ದೇ ಹ್ಯಾವ್ ಎಸ್ಟಾಬ್ಲಿಷ್ ದೆಮ್ಸೆಲ್ಸ್. ಯಾಕಂದ್ರೆ ಅವರು ತುಂಬಾ ಕಡಿಮೆ ಟ್ಯಾಕ್ಸಸ್ ಇಟ್ಟಿದ್ದಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ. ಸೊ ಕಷ್ಟ. ಪಾಪ್ಯುಲರ್ ಇದ್ರಲ್ಲಿ ಹೇಳ್ಬೋದು, ನಾನು ಅಂಬಾನಿ ಟ್ಯಾಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬೋದು, ಬಟ್ ಇನ್ ರಿಯಾಲಿಟಿ ಆತರ ವರ್ಕ್ ಆಗಲ್ಲ. ಸೊ ಆಬ್ವಿಯಸ್ಲಿ ಇದೆಲ್ಲರಿಗೂ ಜಾಸ್ತಿ ಟ್ಯಾಕ್ಸ್ ಆಗುತ್ತೆ ಅಷ್ಟೇ. ಸೊ ಅದು ಒನ್ ಆಫ್ ದ ನೆಗೆಟಿವ್ ಪಾಯಿಂಟ್ಸ್. ಎಲ್ಲರಿಗೂ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಪ್ಲಸ್ ಇನ್ಫ್ಲೇಷನ್ ಏನಾಗುತ್ತೆ ಇದರಿಂದ ಅಂತ. ಸೊ ಇನ್ಫ್ಲೇಷನ್ ಅಂದ್ರೆ ಪ್ರೈಸ್ ಆಫ್ ಗೂಡ್ಸ್. ನಾವು ಎಲ್ಲಾರಿಗೂ ದುಡ್ಡು ಕೊಟ್ರೆ, ಈ ತರ ತಿಂಗಳ ದುಡ್ಡು ಬರ್ತಾ ಇದ್ರೆ, ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಎ ಸ್ಕೂಲ್. ಒಂದ್ ಸ್ಕೂಲ್ ಇರುತ್ತೆ, ಸುತ್ತಮುತ್ತ 1,000 ಮನೆ ಇರುತ್ತೆ, ಅವರೆಲ್ಲರೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ 2 ಸ್ಕೂಲ್ ಇದೆ. ಒಂದ್ ಸ್ಕೂಲ್ದು ಫೀಸು ಎಷ್ಟು, ಒಂದು ವರ್ಷಕ್ಕೆ 1 ಲಕ್ಷ ಅಂತ ಇರುತ್ತೆ, ಇನ್ನೊಂದ್ರಲ್ಲಿ 2 ಲಕ್ಷ ಇರುತ್ತೆ. ಎಲ್ಲಾರಿಗೂ ದುಡ್ಡು ಕೊಟ್ರೆ, ಸೊ ಅವಾಗ ಡಿಮ್ಯಾಂಡ್ ಈ 2 ಲಕ್ಷ ಇರೋ ಸ್ಕೂಲ್ ನ ಅಫೋರ್ಡ್ ಮಾಡೋ ಜನಕ್ಕೆ ಜಾಸ್ತಿ ಆದ್ರೆ, ಆ 1 ಲಕ್ಷ ಇರೋ ಸ್ಕೂಲು ನಲ್ಲಿ ಯಾರು ಕಳ್ಸೋದೇ ಇಲ್ಲ. ಎಲ್ಲಾರ ಹತ್ರನು ಅಷ್ಟು ದುಡ್ಡು ಬಂತು ಅಂದ್ರೆ, ಇಫ್ ದೇ ಕ್ಯಾನ್ ಅಫೋರ್ಡ್ ದ ಬೆಟರ್ ಸ್ಕೂಲ್, ಎಲ್ಲರಿಗೂ ಅದು ಬೇಕಾಗತ್ತೆ. ಸೊ ಅವ್ರ ಏನ್ ಮಾಡ್ತಾರೆ, ಅವಾಗ ಸಪ್ಲೈ ಲಿಮಿಟೆಡ್ ಇರುತ್ತೆ, ಸೊ ಅದ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ, ಅವರು ಕಾಸ್ಟ್ ಜಾಸ್ತಿ ಮಾಡ್ತಾರೆ. ಈಗ ಅವ್ರು ಅದನ್ನ 3 ಲಕ್ಷ ಮಾಡಿದ್ರು, ಇವ್ರು 2 ಲಕ್ಷ ಮಾಡಿದ್ರು ಅಂದ್ರೆ, ಈಗ ಬಂದಿರೋ ಎಕ್ಸ್ಟ್ರಾ ದುಡ್ಡೆಲ್ಲ ಸ್ಕೂಲ್ಗಳಿಗೆ ಹೋಯ್ತು. ಸೊ ಹಿಂಗೆ ಇನ್ಫ್ಲೇಷನ್ ಇಂದ ಎಲ್ಲಾದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ಸೊ ಏನು ಆಬ್ವಿಯಸ್, ಎಲ್ಲರಿಗೂ ದುಡ್ಡು ಕೊಟ್ರು ಅದರಿಂದ ಬೆನಿಫಿಟ್ ಆಗಲ್ಲ ಅಂತ ಇನ್ನೊಂದು ಆರ್ಗ್ಯುಮೆಂಟ್ ಇದೆ. ಸೊ ಅದು ಡಿಸ್ಅಡ್ವಾಂಟೇಜ್ ಆಫ್ UBI. ನೀವೇನು ಮಾಡಲ್ಲ, ಸುಮ್ನೆ ದುಡ್ಡು ಕೊಟ್ರೆ ರೇಟ್ಸ್ ಜಾಸ್ತಿ ಆಗುತ್ತೆ, ವೇಜಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಲೈಕ್ ರಿಯಲ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರೆವೆನ್ಯೂ ಇನ್ಕ್ರೀಸ್ ಏನೂ ಆಗಲ್ಲ ಜನರಿಗೆ ಅಂತ. ಬಟ್ ಸುಪ್ರೀತ್, ಆಕ್ಚುಲಿ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ನಾನು ಓದಿದ್ದು ಅಂದ್ರೆ, ಈಗ ನಿಮ್ ಹತ್ರ ಮೊದ್ಲು ದುಡ್ಡು ಇರ್ಲಿಲ್ಲ, ಈಗ ನಿಮ್ಗೆ ಸರ್ಕಾರ ಒಂದಷ್ಟು ದುಡ್ಡು ಕೊಟ್ಟಿದೆ, ಅದನ್ನ ನೀವು ಹೆಚ್ಚು ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನ ನೀವು ಎಕಾನಮಿನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ತೀರಾ, ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಹಾಗಾಗಿ ಇಕಾನಮಿ ಮತ್ತೆ ಆರ್ಥಿಕತೆ ಚಲನ ಹೆಚ್ಚಾಗತ್ತೆ UBI ಇಂದ ಅಂತ ಕೆಲವೊಂದು ಆರ್ಗ್ಯುಮೆಂಟ್ ಇದೆ. ಥಿಯರಿಟಿಕಲಿ ಹೌದು. ಥಿಯರಿಟಿಕಲಿ ಇವಾಗ ಮಾರ್ಕೆಟ್ ಕೆಲಸ ಮಾಡ್ತಾ ಇದ್ರೆ, ಮಾರ್ಕೆಟ್ ಎಕಾನಮಿ, ಸಪ್ಲೈ ಚೈನ್ ಏನು ಕಂಟ್ರೋಲ್ಡ್ ಇಲ್ಲ ಅಂದ್ರೆ ಅದು ವರ್ಕ್ ಆಗ್ಬೇಕು. ಇವಾಗ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಇವಾಗ ನಾವು ಸ್ಕೂಲ್ದ ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ 2 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಿದ್ದು ಸ್ಕೂಲ್ 3 ಲಕ್ಷ ಮಾಡಬಹುದು ಅಂದಾಗ, ಇನ್ನೂ ಒಂದ್ 4-5 ಜನಕ್ಕೆ ನಾನು ಯಾಕೆ ಸ್ಕೂಲ್ ಶುರು ಮಾಡಬಾರ್ದು ಅಂತ ಐಡಿಯಾ ಬರುತ್ತೆ. ಅಲ್ಲ, ಈಗ ಅಂದ್ರೆ ಇವಾಗ ನನ್ ಹೋಲ್ ಪಾಯಿಂಟ್ ಅಂದ್ರೆ, ಇವಾಗ ಶುಡ್ ಯು ಟೇಕ್ ಅನದರ್ ಎಕ್ಸಾಂಪಲ್, ಸ್ಕೂಲ್ ಕಂಪ್ಯಾರಿಸನ್ ಬಿಟ್ಬಿಟ್ಟು ಬೇರೆ ಏನಾದ್ರು ಎಕ್ಸಾಂಪಲ್ ತಗೊಳಕ್ ಆಗತ್ತಾ ನಿನ್ ಕೈನಲ್ಲಿ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಂದ್ರೆ ಒಂದ್ ಫಿಕ್ಸ್ಡ್ ಲ್ಯಾಂಡ್ ಅಸೆಟ್ ಇರುತ್ತೆ, ಅದು ತುಂಬಾ ಟೈಮ್ ಆಗುತ್ತೆ. ಫುಡ್ ತಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅ ಬೆಟರ್ ಎಕ್ಸಾಂಪಲ್. ಎಲ್ಲರೂ ಅವಕಾಡೋ ಬೇಕು ಅಂತ ಪರ್ಚೇಸ್ ಮಾಡಕ್ ಶುರು ಮಾಡಿದ್ರೆ ಸಪ್ಲೈ ಇಮಿಡಿಯೇಟ್ಲಿ ಚೇಂಜ್ ಆಗಲ್ಲ. ಸೊ ಅವಾಗ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಇವಾಗ ಮಾಸ್ಕ್ ಗಳ ರೇಟ್ ಏನಕ್ಕೆ ಜಾಸ್ತಿ ಆಗಿರೋದು ಅಂದ್ರೆ, ಅದೇ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಸಪ್ಲೈ ಲಿಮಿಟೆಡ್ ಇದೆ, ಸೊ ಅವಾಗ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ದಟ್ಸ್ ಹೌ ಸಪ್ಲೈ ಚೈನ್ ವರ್ಕ್ಸ್. ಬಟ್ ಪ್ರಾಬ್ಲಮ್ ಇರೋದೇನು, ನಿಮ್ದು ಎಕಾನಮಿ ಏನು ಕಂಟ್ರೋಲ್ಡ್ ಇಲ್ಲ, ಪ್ಲಾನ್ಡ್ ಇಲ್ಲ ಅಂದ್ರೆ ಅದು ಮ್ಯಾನೇಜ್ ಆಗುತ್ತೆ. ಇವಾಗ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಈ ಕಡೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ದೇರ್ ಇಸ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ ಅಂತ. ಸೊ ಸಪ್ಲೈನು ಜಾಸ್ತಿ ಆಗುತ್ತೆ, ಸಪ್ಲೈ ಚೈನು ಅದು ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗುತ್ತೆ. ಪ್ರಾಬ್ಲಮ್ ಯಾವಾಗ ಆಗುತ್ತೆ, ಪ್ರಾಬ್ಲಮ್ ರೆಗ್ಯುಲೇಷನ್ ಗಳಿದ್ದಾಗ. ಇವಾಗ ಡಾಕ್ಟರ್ ಸರ್ವಿಸ್ ತಗೊಳ್ಳಿ, ನೀವು ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತ ನಾಳೆನೆ 100 ಜನ ಹೊಸ ಡಾಕ್ಟರ್ಗಳು ಬಂದ್ಬಿಡಲ್ಲ. ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಪೈಪ್ ಲೈನ್ ಇದೆ, ಅವ್ರಿಗೆ ಲೈಸೆನ್ಸಿಂಗ್ ಇದೆ. ಆ ಲೈಸೆನ್ಸ್ ಅಂದ್ರೆ ಡಾಕ್ಟರ್ ಅಂತ ಯೂನಿವರ್ಸಿಟಿಗಳು ಅಪ್ರೂವ್ ಮಾಡಿದವ್ರು ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀವು ಎಷ್ಟೇ ದುಡ್ಡು ಜಾಸ್ತಿ ಮಾಡಿದ್ರು ಡಾಕ್ಟರ್ ನಂಬರ್ ಜಾಸ್ತಿ ಆಗಲ್ಲ. ಸೊ ಹಂಗೆ ಲಿಮಿಟೆಡ್ ಇದ್ದಾಗ ಅದ್ರದ್ದು ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಎಜುಕೇಶನ್ ಹಂಗೇನೆ, ಸರ್ವಿಸಸ್ ಅಲ್ಲಿ ಎಲ್ಲೆಲ್ಲಿ ಸಪ್ಲೈ ಇಮಿಡಿಯೇಟ್ಲಿ ಜಾಸ್ತಿ ಮಾಡಕ್ ಆಗಲ್ಲ ಅದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ಬಟ್ ಕಮಾಡಿಟೀಸು ಅದೇ, ಕಮಾಡಿಟೀಸ್ ಅಲ್ಲಿ ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಲ್ಲಿ ಸಪ್ಲೈ ಡಿಮ್ಯಾಂಡ್ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಆಗದೆ ಇರೋ ಕಡೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅಂದ್ರೆ ಏನು ಅಂದ್ರೆ ಲಾರ್ಜ್ ಅಂದ್ರೆ ಇವಾಗ ನೀನ್ ಕೊಟ್ಟಿರೋ ಎಕ್ಸಾಂಪಲ್ಸ್ ಅಲ್ಲಿ ಅಂದ್ರೆ you have assumed that there is a lot of people and a lot of demand and everything is uniform, but marginal demand increase ಅಂದ್ರೆ ಅವಕಾಡೋ ಬದಲು ನೀನ್ ಗೋಧಿ ಎಕ್ಸಾಂಪಲ್ ಅಥವಾ ಅಕ್ಕಿ ಎಕ್ಸಾಂಪಲ್ ತಗೊಂಡ್ರೆ ಅಂದ್ರೆ ಅದ್ರ ಬೆನಿಫಿಟ್ಸ್ ಹೆಚ್ಚಿರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ
it will work a lot better, because immediate demand ಅಂದ್ರೆ one marginal improvement will show a marginal improvement in the economy also, which is meaning additional taxes is what I thought is going to be of help ಅಂತ ಅನ್ನಿಸ್ತು ನನಗೆ. ಅದೇ ಇವಾಗ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಇನ್ಫ್ಲೇಷನ್ ಇಲ್ಲ ಅಂತಂದ್ರೆ ಎಲ್ಲ ವೇಜಸ್ ಡಿಪ್ರೆಸ್ ಆಗುತ್ತೆ. ಇವಾಗ ವರ್ಷ ರೆಂಟ್ ಜಾಸ್ತಿ ಕೊಡ್ತಾ ಇದ್ದವ್ರು ನೀವು, ಇಮ್ಯಾಜಿನ್ ಎ ಕೇಸ್ ವೇರ್ ವರ್ಷ ರೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. That's a good thing for you if you're renting. It's a bad thing if you're the owner. Yeah. So inflation ಬೇಕು, ಅವಾಗ್ಲೇನೆ ಪ್ರತಿ ವರ್ಷನೂ ನಿಮಗೆ ಸ್ಯಾಲರಿನಲ್ಲಿ ಇಷ್ಟಿಷ್ಟು ಹೈಕ್ ಅಂತ ಬರ್ತಾ ಹೋಗುತ್ತೆ, ಅದು ಖುಷಿಯಾಗಿರುತ್ತೆ. ಅದು ಇನ್ಫ್ಲೇಷನ್ ಗಿಂತ ಜಾಸ್ತಿ ಇದ್ರೆ ಯು ವಿಲ್ ಗೆಟ್ ರಿಯಲ್ ಇನ್ಕಮ್. ಇನ್ಫ್ಲೇಷನ್ ಅಷ್ಟೇ ಇತ್ತು ಅಂದ್ರೆ ಏನು ಚೇಂಜ್ ಆಗಲ್ಲ. ಇನ್ಫ್ಲೇಷನ್ ಗಿಂತ ಕಡಿಮೆ ಇತ್ತು ಅಂತಂದ್ರೆ ನಿಮ್ದು ಸ್ಯಾಲರಿ ಇನ್ಕ್ರೀಸ್, ಇಟ್ಸ್ ಲೈಕ್ ಯು ಆರ್ ಲೂಸಿಂಗ್ ಮನಿ ಎವ್ರಿ ಇಯರ್ ತರ. ಸೊ ಇದು ಒಂದ್ ಪ್ರಾಬ್ಲಮ್, ಅದು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಯಾಕಂದ್ರೆ ಇನ್ಫ್ಲೇಷನ್ ಬ್ಯಾಲೆನ್ಸ್ ಮಾಡೋದು ಸೆಂಟ್ರಲ್ ಬ್ಯಾಂಕ್ಗಳು ಅಷ್ಟೊಂದು ತಲೆ ಕೆಡಿಸ್ಕೊಳೋದು ಅದಕ್ಕೇನೆ. ಬಟ್ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನಾವೆಲ್ಲ ಅರ್ಥ ಮಾಡ್ಕೋಬಹುದು ಏನು ಅಂದ್ರೆ, ಇವಾಗ ಒಂದ್ ಗವರ್ಮೆಂಟ್ ಲೆಟ್ಸ್ ಸೇ ರಾಹುಲ್ ಗಾಂಧಿ ನಾನು ಎಲ್ಲರಿಗೂ ವರ್ಷಕ್ಕೆ 7,500 ರೂಪಾಯಿ ಕೊಡ್ತೀನಿ ಅಂತ ಇಂಪ್ಲಿಮೆಂಟ್ ಮಾಡಿದ್ರೆ, ನೆಕ್ಸ್ಟ್ ಬರೋ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟಿ ನಾನು ಅದನ್ನ 10,000 ಮಾಡ್ತೀನಿ ಅಂತಾರೆ. ಸೊ ಅದ್ರ ನೆಕ್ಸ್ಟ್ ಬಂದು ನಾನು ಅದನ್ನ 20,000 ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ದೇರ್ ಇಸ್ ನೋ, ಈವನ್ ಲಾ ಮಾಡಿದ್ರು ಲಾ ಚೇಂಜ್ ಮಾಡ್ಬೋದು. ಸೊ ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್. ನಮಗೆ ಗೊತ್ತಿದೆ ಮನರೇಗಾನ ಬಿಜೆಪಿ ಅಷ್ಟು ಅಪೋಸ್ ಮಾಡ್ತು. ಮಹಾತ್ಮ ಗಾಂಧಿ ಏನು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನ UPA ಇಂಟ್ರೊಡ್ಯೂಸ್ ಮಾಡಿದಾಗ ಬಿಜೆಪಿ ಅಪೋಸ್ ಮಾಡ್ತು. ಬಟ್ ಇವಾಗ ಬಿಜೆಪಿ ಅದ್ರ ಬಜೆಟ್ ಜಾಸ್ತಿ ಮಾಡಿದೆ. ಯಾಕಂದ್ರೆ ಒನ್ಸ್ ದೇರ್ ಇಸ್ ಅ ಲಿಸ್ಟ್ ಆಫ್ ಬೆನಿಫಿಷಿಯರೀಸ್, ಅದು ಒಂದು ವೋಟಿಂಗ್ ಗ್ರೂಪ್ ಆಗೋಗ್ಬಿಡುತ್ತೆ. ಸೊ ಅವ್ರನ್ನ ಎದುರಾಕೊಳ್ಳೋದು ತುಂಬಾ ಪ್ರಾಬ್ಲಮ್ಯಾಟಿಕ್ ಡೆಮೋಕ್ರಸಿನಲ್ಲಿ. ಸೊ ಹಂಗಾಗಿ UBI ಅಥಾರಿಟೇರಿಯನ್ ಗವರ್ಮೆಂಟ್ ಇದ್ರೆ ವರ್ಕ್ ಆಗ್ಬೋದೇನೋ, ಯಾಕಂದ್ರೆ ಅಲ್ಲಿ ಒಬ್ಬ ಡಿಸೈಡ್ ಮಾಡ್ತಾನೆ ಏನ್ ಮಾಡ್ಬೇಕು ಅಂತ. ಸೊ ಅವ್ರಿಗೆ ಎಲೆಕ್ಷನ್ ಪ್ರೆಷರ್ ಇರಲ್ಲ. ಬಟ್ ಡೆಮೋಕ್ರಸೀಸ್ ಅಲ್ಲಿ ಅದನ್ನ ಒಂದ್ಸತಿ ರಿಲೀಸ್ ಮಾಡ್ಬಿಟ್ರೆ ಕಂಟ್ರೋಲ್ ಮಾಡೋದು ಕಷ್ಟ, ಅದು ಡಿಸ್ಅಡ್ವಾಂಟೇಜ್. ಸೊ ಹಂಗಂದ್ರೆ ಇವಾಗ ನಾವು ಚರ್ಚೆಯ ಒಂದು ಸಾರಾಂಶ ತಗೊಂಡ್ರೆ, ಅದ್ರ ಬಗ್ಗೆ ಹೆಚ್ಚು ಮಾತಾಗ್ತಾ ಇದೆ, ಬಟ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ UBIದು ಇನ್ನೂ ಕಷ್ಟ ಇದೆ. ಅದರದ್ದು ಹಲವಾರು ಎಕ್ಸ್ಪೆರಿಮೆಂಟ್ ಹಲವಾರು ದೇಶದಲ್ಲಿ ನಡೆದು, ಪ್ರತಿ ದೇಶನೂ ಅದರದೇ ಒಂದು ಅದಕ್ಕೆ ಸೂಕ್ತವಾದಂತ ಕಾರ್ಯಕ್ರಮನ ಬಳಸ್ಕೋಬೇಕು ಅಥವಾ ಡೆವಲಪ್ ಮಾಡಬೇಕು ಅನ್ನೋದು. ಇಸ್ ದಟ್ ಅ ಗುಡ್ ಕನ್ಕ್ಲೂಷನ್ ಫಾರ್ ದ ಪಾಡ್ಕಾಸ್ಟ್? ಹಾ ಹೌದು. ಆಮೇಲೆ ಇವಾಗ ಆಕ್ಚುಲಿ ಲೈಕ್ ಹಿಸ್ಟ್ರಿ ಹ್ಯಾಸ್ ಫೋರ್ಸ್ಡ್ ಪೀಪಲ್ ಟು ರನ್ ದಿಸ್ ಎಕ್ಸ್ಪೆರಿಮೆಂಟ್. US ಅಲ್ಲಿ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪ್ರೆಸಿಡೆಂಟ್ UBI ನ ಇಂಪ್ಲಿಮೆಂಟ್ ಮಾಡೋದು. ಈ ಕೊರೋನಾ ಕ್ರೈಸಿಸ್ ಇಂದಾಗಿ ಎಷ್ಟೋ 15 ಟ್ರಿಲಿಯನ್ ಎಕನಾಮಿಗೆ ಇನ್ಫ್ಯೂಸ್ ಮಾಡ್ಬೇಕು ದುಡ್ಡು ಅಂತ, ಎಲ್ಲರಿಗೂ ಚೆಕ್ ಕಳಿಸ್ಬೇಕು ಅಂತ ದೇ ಆರ್ ಟ್ರೈಯಿಂಗ್ ಇಟ್ ಔಟ್. ಸೊ ಇವಾಗ ಬಿಗ್ಗೆಸ್ಟ್ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ, ನೋಡ್ಬೇಕು ಏನಾಗುತ್ತೆ ಮುಂದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 2008 ಅಲ್ಲಿ the companies were transferred money from the treasury directly. Now it will be going to people directly. Is that what we are saying, right? ಇವಾಗ ಕಂಪನಿಗಳಿಗೂ ಹೋಗ್ತಿದೆ, ಜೊತೆಗೆ ಜನರಿಗೂ ಬರುತ್ತೆ. ಹೇ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಹೊತ್ತು ನೀವು ಕೂತ್ಕೊಂಡು ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಪಾಡ್ಕಾಸ್ಟ್ ಕೇಳಿಸ್ಕೊಂಡಿದ್ರೆ, ನಿಮ್ಮ ಸಲಹೆ ಸೂಚನೆಗಳು ಮೋಸ್ಟ್ ವೆಲ್ಕಮ್. ನಿಮ್ಗೆ ಏನಾದ್ರು ಹೊಸ ಟಾಪಿಕ್ಸ್ ನ ಸೂಚಿಸ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಸೂಚಿಸಿ. ಥ್ಯಾಂಕ್ಸ್ ಸುಪ್ರೀತ್, ಥ್ಯಾಂಕ್ಸ್ ವಾಸುಕಿ. ಮತ್ತೆ ಸಿಗೋಣ ಮುಂದಿನ ವಾರ.